ಭುಜಾಗ್ರಮೇತದಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಚಂಪಕಾ ಸತಿಲತಾ ಶಾಶೋಕನೀಲೋತ್ಪಲಾ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರಸಾಧಕಃ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದಸ್ಸದಾಂ ಭವತಿ ಯದನುಭಾವಾದಿಡಮೋಪಿ ವಾಗ್ಮಿ ಜಡಮಿತರಭಿಜन्तರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् स्वस्ति अस्तु सदां धन्मङ्गलानि भवन्तु. ಮರುದ್ದೇವತೆಗಳ ಉತ್ಪತ್ತಿಯ ಚರಿತ್ರೆಯನ್ನು ಹರಿವಂಶದಲ್ಲಿ ನಾವು ನೋಡ್ತಾ ಇದ್ದೆವು. ಅಕೃತ್ವಾ ಪಾದಯೋಃ ಶೌಚಂ ದಿತಿ ಶಯನಮಾಶ್ರಯೇ ನಿದ್ರಾಂಚಾಹಾರಯಾಮಾಸ ತಸ್ಯಾಹ ಕುಕ್ಷಿಂ ಪ್ರವಿಶ್ಯ ಸಹ. ದಿತಿಗೆ ಕಶ್ಯಪರು ಒಂದು ಆಜ್ಞೆಯನ್ನು ಕೊಟ್ಟಿರ್ತಾರೆ. ಒಳ್ಳೆಯ ಸಂತಾನ, ಸ್ವರ್ಗವನ್ನೇರುವ ಒಳ್ಳೆಯ ಸಂತಾನ ಬೇಕು ಅಂತಾದರೆ ನೀನು ಶುಚಿರ್ಭೂತಳಾಗಿ 1000 ವರ್ಷ ಗರ್ಭವನ್ನು ಧಾರಣೆ ಮಾಡಬೇಕು ಅಂತ. ಹೀಗೆ ವ್ರತ ನಿಯಮದಿಂದ ಇರುವಂತಹ ಆಕೆ 999 ವರ್ಷ ಇಂತಹ ವ್ರತದಿಂದ ಇದ್ದು, ಆದರೂ ಕೂಡ ಭಗವತ್ ಸಂಕಲ್ಪ ಬೇರೆಯೇ. ಹಾಗಾಗಿ ಕೊನೆಯ 1 ವರ್ಷ ಬಾಕಿ ಉಂಟು. ಆ ಸಮಯದಲ್ಲಿ ಒಂದು ಸಲ ಪಾದಗಳನ್ನು ತೊಳೆಯದೆ ತಾನೇನು ಮಾಡ್ತಾನೆ, ಶಯನಂ ಆಶ್ರಯೇ ಅಂದರೆ ಕಾಲನ್ನು ತೊಳೆಯದೆ ಹಾಗೆ ಮಲಗಿದ್ಲು ಅಂತ. ಅಂದರೆ ಯಾವುದೋ ಆಹಾರವನ್ನು ತಗೊಂಡಿದ್ದಾಳೆ, ಆಹಾರವನ್ನು ತಗೊಂಡು ಆಚಮನೆಯನ್ನು ಮಾಡಿ ಕಾಲನ್ನೆಲ್ಲ ತೊಳೆದು ಆಮೇಲೆ ಮಲಗಬೇಕಿತ್ತು. ಆದರೆ ಇವಳು ಏನು ಮಾಡ್ತಾಳೆ ಕೇಳಿದರೆ, ಆ ಮುಸ್ಸಂಜೆಯ ಹೊತ್ತು ಬೇರೆ ಆಗಿದೆ. ಹಾಗಾಗಿ ತಾನು ಅಲ್ಲಿ ನಿದ್ದೆ ಬಂದು ಬಿಟ್ಟಿದೆ. ಹಾಗಾಗಿ ಕಾಲು ತೊಳೆಯುವಷ್ಟು ಪುರುಸೋತು ಇರಲಿಲ್ಲ, ತಿಂದದ ನಂತರ ಆಚಮನೆ ಮಾಡಲಿಕ್ಕೂ ಪುರುಸೋತು ಇರಲಿಲ್ಲ. ಇದೆಲ್ಲ ಏನು ತೋರಿಸ್ತದೆ ಕೇಳಿದರೆ, ನಮ್ಮೆಲ್ಲ ಏನು ಸಂಪ್ರದಾಯಗಳಿದ್ದಾವೆ, ಊಟಕ್ಕಿಂತ ಮೊದಲೂ ಕೈಕಾಲು ತೊಳಿಬೇಕು, ಊಟ ಆದ ನಂತರವೂ ಕೈಕಾಲು ತೊಳಿಬೇಕು. ಇವತ್ತು ಎರಡೂ ಮಾಡಬಾರ್ದು ಅಂತ ನಿಂತಲ್ಲೇ ಕೈ ತೊಳೆಯುವಂತಹ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಯಾಕೆ ಕೇಳಿದರೆ ಬಟ್ಟೆ ಎಲ್ಲ ಒದ್ದೆ ಆಗ್ತದೆ ಅಂತ, ಕಾಲು ಒದ್ದೆ ಆಗಬಾರ್ದು ಅಂತ. ಆದರೆ ಊಟ ಆದ ಬಳಿಕ ಕಾಲನ್ನು ತೊಳೆಯುತ್ತಿದ್ದರೆ ಕಲಿಪ್ರವೇಶ ಆಗ್ತದೆ ಅಂತ ಉಂಟು. ಪಂಚಾರುದ್ರಪಾಣಿ 5 ಒದ್ದೆಯಾಗಿ ಕೊಂಡು ಊಟಕ್ಕೆ ಕೂತ್ಕೊಳ್ಬೇಕು. ಕೈ ಕಾಲು ಮುಖವನ್ನೆಲ್ಲ ತೊಳೆದೇ ಊಟಕ್ಕೆ ಕೂತ್ಕೊಳ್ಬೇಕು. ಆಮೇಲೆ ಕೂಡ ತೊಳಿಬೇಕು ಅಂತ ಇರುವಂಥದ್ದು. ಹಾಗೆ ಮಾಡಲಿಲ್ಲ. ಹಾಗಾಗಿ ಅಂತಹ ಒಂದು ಅಶೌಚವಾಗಿದ್ದಾಳೆ, ಶುಚಿಯಾಗಲಿಲ್ಲ ಅವಳು. ಹಾಗಾಗಿ ಅಲ್ಲಿ ನಾನು ಪ್ರವೇಶ ಮಾಡಿದ್ದಾನೆ. ಗರ್ಭವನ್ನು ಹೇಗೆ ಪ್ರವೇಶ ಮಾಡಿದ್ದಾನೆ? ವಜ್ರಪಾಣಿ ಸ್ತತೋ ಗರ್ಭಂ ಸಪ್ತಧಾತು ನ್ಯಕ್ರಂತಥ. ಕೇವಲ ಇಂದ್ರ ಪ್ರವೇಶ ಮಾಡಿದ್ದು ಮಾತ್ರ ಅಲ್ಲ, ತಾನು ವಜ್ರಪಾಣಿಯಾಗಿ ಹಿಡ್ಕೊಂಡು ಹೋಗಿದ್ದಾನೆ. ಅಲ್ಲಿ ಹೋಗಿ ಸಂಪಾಟ್ಯಮಾನೋ ಗರ್ಭೋತ ವಜ್ರೇಣ ಪ್ರರೋಧ ಅಲ್ಲಿ ಹೊಡೆದು ಬಿಟ್ಟಿದ್ದಾನೆ. 7 ಬಾರಿ ತುಂಡು ಮಾಡಿದ್ದಾನೆ. ಅವುಗಳೆಲ್ಲ 7 ಒಂದಿದ್ದದ್ದು 7 ಆಗಿ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿತು. ಅಳಬೇಡಿ 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 ಅಂತ ಹೇಳಿ ಏಕೈಕಂ ಸಪ್ತಧಾ ಚಕ್ರೆ ಮತ್ತೆ 7 ಭಾಗ ತುಂಡು ಮಾಡಿದರೆ ಒಟ್ಟಿಗೆ 49 ತುಂಡಾಗಿದೆ. ಈಗಿನ ವೈಜ್ಞಾನಿಕವಾಗಿ ಹೇಳುವುದು ಅಂತ ಕೇಳಿದರೆ ಏನಿಲ್ಲ, ರೋಗಾಣುಗಳು ಒಳ ಪ್ರವೇಶ ಮಾಡಿದ್ದಾವೆ. ಇಮ್ಯುನಿಟಿ ಪವರ್ ಡೌನ್ ಆಗಿರ್ತದೆ. ಆ ಕಾಲದಲ್ಲಿ ಗರ್ಭರಕ್ಷಣೆ ಮಾಡುವಾಗ ಇದ್ದ ಆಹಾರ 2 ರೀತಿಯಾಗಿ ಪರಿಮಾಣಗೊಳ್ತದೆ, ಒಂದು ಮಗುವಿಗೆ, ಒಂದು ತಾಯಿಗೆ. ಹಾಗಾಗಿ ಎಷ್ಟು ತಿಂದರೂ ಒಂದೇ ಸಲ ತಿನ್ನುವಾಗ ಹೊಟ್ಟೆ ತುಂಬಿತು ಅಂತ ಅನಿಸ್ತದೆ, ಮತ್ತೆ ಸ್ವಲ್ಪ ಹೊತ್ತಾಗುವಾಗ ಮತ್ತೆ ಹಸಿವೆ ಆಗ್ತಾ ಇರ್ತದೆ. ಹೀಗೆ ಈ ರೋಗಾಣುಗಳು ಒಳಗೆ ಪ್ರವೇಶ ಆಗಿದ್ದಾವೆ. ಪ್ರವೇಶ ಆಗಿ ಒಳಗಿರುವಂಥ ಶಿಶುವನ್ನು ತುಂಡು ಮಾಡಿದೆ ನಾವು ಹೇಳ್ತೇವೆ. ಆ ಕಾಲದಲ್ಲಿ ಇಂದ್ರ ತನ್ನ ವಜ್ರಾಯುಧವನ್ನು ಹಿಡ್ಕೊಂಡು ಒಳಗೋಗಿದ್ದಾನೆ. ಉವಾಚ ಶಕ್ರಮಾತಾ ಸಾ ಕಿಂಚೈತ ಕೃಪಣಂಕೃತಂ ತೇನ ರೋದನ ಶಬ್ದೇನ ತಿಥಿ ಸಾ ಪ್ರತಿಮುಚ್ಯತ. ಮಗುವಿನ ಒಳಗೆ 49 ಈ ಮಕ್ಕಳು ಅಳುವುದನ್ನು ಕೇಳಿ ಇವನಿಗೆ ಎಚ್ಚರಾಗಿ ಬಿಟ್ಟಿದೆ. ಈಕೆಗೆ ನೋಡ್ತಾ ಇದ್ದಾಳೆ, ಯಾಕೆ ಹೀಗಾಯಿತು ಅಂತ ನೋಡ್ತಾ ಇದ್ದಾಳೆ. ಆಗ ಸಭೀತಃ ನಿಶ್ಚರೇ ತಸ್ಮಾತ್ ಯೋನಿತ್ವಾಲಾ ಪುರಂದರ ತತಃ ಪಾರ್ಶ್ವಗತೋ ದೇವಿಯಾಹ ಪಾದಯೋ ನಿಪಪಾತಃ. ಕೂಡಲೇ ಇಂದ್ರ ಹೊಟ್ಟೆಯ ಒಳಗಿನಿಂದ ಹೊರಗೆ ಬಂದಿದ್ದಾನೆ. ಬಂದದ್ದು ಯೋನಿದ್ವಾರದಿಂದಲೇ ಬಂದಿದ್ದಾನೆ. ಬಂದು ಅವಳ ಪಕ್ಕದಲ್ಲಿ ನಿಂತು ಮೊದಲು ಮಾಡಿದ್ದೇನೆ ಕೇಳಿದರೆ ಪಾದಯೋ ನಿಪಪಾತಃ, ಕಾಲನ್ನು ಹಿಡಿಕೊಳ್ತಾನೆ. ಒಳಗೆ ಹೋದ, 2 ಬಡ್ದ, ಎಲ್ಲ ಮಾಡಿದ. ಈಗ ಹೊರಗೆ ಬಂದು ಚಿಕ್ಕಮ್ಮನಾದ ದೀಯ ಕಾಲನ್ನು ಹಿಡಿದು ಮೊದಲು ಕಾಲು ಹಿಡಿದ. ಇಂದ್ರ ಉವಾಚ ಶುಚಿರ್ದೇವಿ ಸುಪ್ತಾಸಿ ಪಾದಯೋ ಕೃತಮೂರ್ಧಜ ಮಯಾತ್ಮ ವಧಭೀತೇನ ಕೃತಂ ತಕ್ಷಂತು ಮರಹಸಿ. ದಿತಿದೇವಿಯೇ, ಚಿಕ್ಕಮ್ಮನೆ ಅಂತ ಕರೆದು ನೀನು ಅಶುಚಿಯಾಗಿದ್ದಿ ನೋಡಿ, ಮಡಿ ಯಾಕೆ ಅಂತ ಕೇಳ್ತೀವಿ. ಮಡಿ ಇಲ್ಲದೇ ಇದ್ದರೆ ಏನೆಲ್ಲ ಆಯಿತು ಅಂತ ತೋರಿಸಿ ಕೊಡ್ತಾ ಇದ್ದಾಳೆ.
ನೀನು ಅಶುಚಿಯಾಗಿ ಮಲಗಿದ್ದಿ, ಹಾಗಾಗಿ ವ್ರತಭ್ರಷ್ಟಳಾಗಿದ್ದಿ, ಹಾಗಾಗಿ ನಾನು ನಿನ್ನ ಗರ್ಭವನ್ನು ಪ್ರವೇಶ ಮಾಡಿದೆ. ಈಗ ನೀನು ನನ್ನನ್ನು ಶಾಪದಿಂದ ಕೊಲ್ತೀಯೋ ಏನೋ ಅಂತ ಹೆದರಿಕಿದ್ದೇನೆ. ಹಾಗಾಗಿ ನನ್ನ ಈ ತಲೆಯನ್ನು ನಿಮ್ಮೆರಡು ಕಾಲುಗಳ ಬಡಿಯಲ್ಲಿ ನಾನು ಇಟ್ಟಿದ್ದೇನೆ, ನೀನು ನನಗೆ ಕ್ಷಮೆ ಕೊಡಬೇಕು ಅಂತ ಕೇಳ್ತಾ ಇದ್ದೆ. ಅಂದರೆ ಅವಳು ಏನು ಮಾಡಿಯಾಳು ಎನ್ನುವಂಥದ್ದು ಇವಳೇ ಹೇಳಿಬಿಟ್ಟಿದ್ದಾನೆ. ಹಾಗಾಗಿ ಮುಂದೆ ಅವಳು ಮಾಡುವ ಹಾಗಿಲ್ಲ. ಹಾಗಾಗಿ ತಾನು ಕಲೆಯನ್ನು ಇಟ್ಟು ಚಂದು ಬರಹಸಿ ಕ್ಷಮೆ ಕೊಡಬೇಕು ಅಂತ ತಾನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಲ್ಲಿ ಹೇಳುವಾಗ ಒಂದು ಎಚ್ಚರಿಕೆಯ ಮಾತು ಕೇಳಿ ಬರ್ತಾವು. ಏನು ಏನು ಕೇಳಿ, ಅಶುದ್ಧತೆಯಲ್ಲಿ ಸುತ್ತ ನೀನು ಮೈಲಿಗೆ ಆಗಿದ್ದಿ, ಹಾಗಾಗಿ ನಾನು ಒಳಗೋದೆ ಬಡದೆ ಅಂತ. ಮತ್ತೆ ಸುಮ್ಮನೆ ನಾನು ಹೊಡಿಲಿಲ್ಲ, ನಿಂದೇ ತಪ್ಪು, ನೀನು ಮಡಿಯಾಗಿ ಇರ್ತಾ ಇದ್ರೆ ನಾನೇನು ಮಾಡ್ತಾ ಇರಲಿಲ್ಲ ಎನ್ನುವ ಅರ್ಥ. ಅಂದರೆ ನಿನ್ನದು ತಪ್ಪಿಟ್ಟುಕೊಂಡು ನೀನು ಹೀಗೆ ಆಗಿದ್ದಿ, ಈ ಕರ್ಮಕ್ಕೆಲ್ಲ ಕಾರಣ ನೀನೇ ಹೊರತು ನಾನಲ್ಲ ಎನ್ನುವಂಥ ಒಂದು ಎಚ್ಚರಿಕೆಯನ್ನು ಅದನ್ನೇ ಇಂಡೈರೆಕ್ಟ್ ಆಗಿ ತಾನು ಹೇಳಿಕೊಡ್ತಾ ಇದ್ದಾನೆ. ಏವ ಮುಕ್ತ ಸಾ ದೇವಿ ಪ್ರಾಹ ಶಕ್ರಮಿದಂ ವಚಃ ಸುಕೃತಂ ಸಾಧುನೇ ಪುತ್ರಾಗತೆ ಭವತಿ ದುಷ್ಕೃತಂ. ಇದನ್ನು ಕೇಳಿದ್ದೇ ಶಕ್ರ ಅಂತ ಹೇಳ್ತಾರೆ. ಇಂದ್ರನಿಗೆ ಹೇಳ್ತಾ ಇದ್ದಾಳೆ ಆಕೆ, ಸುಕೃತಂ ಸಾಧುತೆ ಪುತ್ರ, ಏ ಪುತ್ರ ಅಂತ, ಮಗ ಅಂತ ಕರೀತಿದ್ದೆ. ಯಾಕೆ ಮಗ ಅಂತ ಕರೀದು? ಇವನು ಈಗ ಹೊಟ್ಟೆಯಿಂದಲೇ ಬಂದದ್ದು, ಇವನು ಹೊತ್ತಿಗೆ ಹೋಗಿ ಹೊಟ್ಟೆಯಿಂದ ಬಂದದ್ದು. ಹಾಗಾಗಿ ಒಂದು ಲೆಕ್ಕದಲ್ಲಿ ಇವನು ಈಗ ಮಗನೇ. ಆದರೆ ಇಲ್ಲಿ ಮಗ ಅಂತ ಕರೆದು ಹೇಳ್ತಾ ಇದ್ದಾಳೆ ಅದಿತಿ, ನೀನು ಸುಕೃತಂ ಸಾಧುತೆ ಪುತ್ರ, ನೀನು ಒಳ್ಳೆಯ ಕೆಲಸ ಮಾಡಿದ್ದಿ ಅಂತ ತಾಯಿ ಹೇಳ್ತಾ ಇದ್ದಾಳೆ. ನತೇ ಭವತಿ ದುಷ್ಕೃತಂ, ನೀನು ಕೆಟ್ಟ ಕೆಲಸ ಮಾಡಿಲ್ಲ ಅಂತ. ನೋಡಿ, ಇದು ಹೆಣ್ಣು ಮಕ್ಕಳ ಒಂದು ತ್ಯಾಗ, ಒಂದು ಸಹನೆಯನ್ನು ಕೊಡ್ತದೆ. ನಾವಾದರೆ ಏನು ಮಾಡ್ತಾ ಇದ್ದೇವೆ ಅಲ್ಲಿ ಅಂತ ನಾವೊಂದಿಷ್ಟು ಶಾಪ ಕೊಟ್ಟು ಸತ್ತೇ ಹೋಗು ಅಂತ ಹೇಳ್ತಾ ಇದ್ವಿ, ತಪ್ಪು ನಮ್ಮದೇ. ಆದರೂ ಶಾಪ ಕೊಟ್ಟು ನೀನು ಹಾಗೆ ಹೀಗೆ ಅಂತ ಬೈತಾ ಇದ್ವಿ. ಆದರೆ ಇವಳು ಹಾಗೆ ಮಾಡಲಿಲ್ಲ. ಮತ್ತೇನು ಹೇಳ್ತಾ ಇದ್ದಾಳೆ, ನೀನು ಒಳ್ಳೆ ಕೆಲಸ ಮಾಡಿದ್ದಿ, ಕೆಟ್ಟ ಕೆಲಸ ಅಲ್ಲ ಅಂತ ಹೇಳಿ. ಕಿಂತು ವಕ್ಷ್ಯಾಮ್ಯಹಂ ಕಿಂಚಿತ್ ತತ್ಪುರುಷ್ವಾರಿ ವರ್ಧನ ಮಮೈವ ಪುತ್ರಸ್ತ್ವಂ ಜಾತೋ ರಕ್ಷತೈತಾನಿ ಯದೀಚ್ಛಸಿ. ಆಮೇಲೆ ಇಂದ್ರ ಅಂತ ಕರೀತಾಳೆ. ಇಂದ್ರ ಅಂತ ಕರೆಯುವಾಗ ಅರಿಮರ್ದನ ಅಂತ ಒಂದು ಶಬ್ದವನ್ನು ಹಾಕ್ತಾಳೆ. ಅಂದರೆ ಎಲ್ಲ ಶಬ್ದಗಳು ಇಂದ್ರನನ್ನು ಹೇಳುವಂಥದ್ದೇ. ಆದರೆ ಅರಿಮರ್ದನ ಅಂದರೆ ಶತ್ರುಗಳನ್ನು ನಾಶ ಮಾಡುವ ಹೇ ಇಂದ್ರ ಅಂತ ಕರೆದು, ಸ್ವಲ್ಪ ನನ್ನ ಮಾತು ಕೇಳ್ತೀಯ, ನನ್ನ ಗರ್ಭದಿಂದ ಹೊರಗೆ ಬಂದಂತ ಮಮೈವ ಪುತ್ರಸ್ತ್ವಂ, ನನಗೂ ಮಗನಾಗಿಯೇ ಬಿಟ್ಟಿದ್ದೀಯಪ್ಪ ನೀನು. ಹಾಗಾಗಿ ನನ್ನ ಬಯಕೆ ಉಂಟು, ಅದನ್ನು ನೀನು ಈಡೇರಿಸಬೇಕು. ಜಾತಃ ರಕ್ಷ ಚೈತಾನಿ ಯದೀಚ್ಛಸಿ, ನಿನಗೆ ಒಂದು ವೇಳೆ ಇಚ್ಛೆ ಉಂಟು ಅಂತಾದರೆ ನಾನು ಹೇಳಿದ ಒಂದು ಕೆಲಸ ಮಾಡ್ತೀಯ ನೀನು ಅಂತ. ಅಂದರೆ ಮೊದಲು ಸಿಟ್ಟುಕೊಂಡು ಅವನು ಮಕ್ಕಳು ಎಲ್ಲ ಆಯಿತು. ಆದರೆ ಹೊರಗೆ ಬಂದನಾಗೆ ಇವ ಹೇಳಿದ, ಅಲ್ಲ ನೀನು ಮೈಲಿಗೆ ಆಗಿದ್ದಿ, ಹಾಗೆ ನಾನು ಕೊಂದದ್ದು, ಮಕ್ಕಳನ್ನು ಹೊಡೆದದ್ದು ಅಂತ. ಹಾಗಾಗಿ ಈಗ ಏನು ಮಾಡ್ತಾ ಇದ್ದಾಳೆ ಕೇಳಿದರೆ, ಅಲ್ಲಿಗೆ ನೀನು ಅರಿಮರ್ದನ ಅಂತ ಹೇಳಿ ಶತ್ರುತ್ವವನ್ನು ಬಿಡು, ಶತ್ರುತ್ವವನ್ನು ನಾಶ ಮಾಡು ಅಂತ ಹೇಳುವ ಅರ್ಥದಲ್ಲಿ ಹೇಳಿ, ಬಾಡವಿತ್ಯಬ್ರವೀರಿಂದ್ರ ಏವಮೇತನ್ನ ಸಂಶಯ ಮರುತೋ ನಾಮದೇವಾಸ್ತೆ ಬಭೂವನ್ ಭರತರ್ಷಭ. ಇಂದ್ರ ಕೂಡ ಅಷ್ಟೇ, ಆಯ್ತಾಯ್ತಪ್ಪ ಏನಮ್ಮ ಹೇಳಿ ಅಂತ. ಯಾಕೆ ಕೇಳಿದರೆ ಇವನು ಶಾಪ ಕೊಡ್ತಾ ಇಲ್ಲ ಅಂತ ಗ್ಯಾರಂಟಿ ಆಯಿತು. ಹೇಳಿದ್ದೆ ಹೇಗೆ ಕೇಳಿದರೆ, ನೀನು ಕೆಟ್ಟ ಕೆಲಸ ಮಾಡಲಿಲ್ಲ, ಒಳ್ಳೆ ಕೆಲಸ ಮಾಡಿದ್ದೆ ಅಂತ. ಆಮೇಲೆ ಅರಿಮರ್ದನ ಅಂತ ಹೇಳಿದ್ದಾನೆ. ಹಾಗಾಗಿ ಇವನಿಗೂ ಸ್ವಲ್ಪ ಧೈರ್ಯ ಬಂತು. ಹಾಗಾಗಿ ಇವ ಹೇಳ್ತಾನೆ, ಖಂಡಿತ ಆಗ್ಬೋದು, ನೀನು ಹೇಳಿದಾಗೆ ನಾನು ನಡ್ಕೊಳ್ತೇನೆ, ಇದರಲ್ಲಿ ಸಂಶಯ ಬೇಡ. ಏತನ್ನ ಸಂಶಯ ಮರುತೋ ನಾಮದೇವಾಸ್ತೆ. ಆದ್ದರಿಂದ ಗರ್ಭದಲ್ಲಿ ಸೀಳಿದ ನಿನ್ನ ಯಾವ ಮಕ್ಕಳಿದ್ದಾರಲ್ಲ ಒಳಗೆ, ಅವುಗಳಿಗೆ ಮರುದೇವತೆಗಳು ಅಂತ ಅವರು ಪ್ರಸಿದ್ಧರಾಗಲಿ. ನಾನು ಮರುತೋ ನಾಮದೇವಾಹ, ನೋಡಿ ದೇವತೆಗಳು ಅಂತ ನಾನು ಹೇಳ್ತೇನೆ. ಹಾಗಾದರೆ ದೇವತೆಗಳ ಪದವಿಯನ್ನು ಏರುವವರು ಎನ್ನುವಂಥ ಒಳ್ಳೆಯ ಒಂದು ಅನುಗ್ರಹವನ್ನು ಇಂದ್ರ ಮಾಡ್ತಾ ಇದ್ದಾನೆ ಅಂತ ಅರ್ಥ. ನೋಡಿ, ಇದು ನಮ್ಮ ಜೀವನದಲ್ಲಿ ಇರುವಂಥದ್ದು. ಏನೋ ನಾವು ತಪ್ಪು ಮಾಡಿರ್ತೇವೆ, ಏನೋ ಎದುರಿನವರು ಶಿಕ್ಷೆ ಕೊಡ್ತಾರೆ ಅಂತ ಆದಾಗ ನಾವು ಸಿಟ್ಟು ಬಂದು ಅವರಿಗೆ ಒಂದಿಷ್ಟು ಗಲಾಟೆ ಮಾಡಿಕೊಂಡು ಅವರ ಹತ್ರ ಇದು ಮಾಡಿಕೊಂಡು ಮತ್ತೊಂದಷ್ಟು ಗಲಾಟೆಯನ್ನು ದೊಡ್ಡ ಮಾಡುವ ಬದಲು ನಾವು ಅವರು ಕ್ಷಂತು ಬರಹಸೆಯಿಂದ ಹೇಳಿದ ಕೂಟ ಕ್ಷಮೆ ಕೊಟ್ಟರೆ ನಾವು ದೊಡ್ಡ ಜನಾಗಿ ಬಿಡುತ್ತೇವೆ. ಇವಳು ಏನು ಮಾಡಿಲ್ಲೋ, ದಿತಿ ಆಕೆಯನ್ನು ಅಂದರೆ ಇಂದ್ರನನ್ನು ಶಾಪ ಕೊಟ್ಟು ಅವನಿಗೆ 4 ಪೆಟ್ಟು ಕೊಟ್ಟು ಶಿಕ್ಷೆ ಕೊಡುವ ಬದಲು ಏನು ಮಾಡಿದ್ಲವಳು, ಹೌದೌದೌದು ನಂದೇ ತಪ್ಪು ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾಳೆ. ಏವ ಮುಕ್ಮಾತು ಸಾದೇವಿ ಪ್ರೋವಾಚ ಪ್ರಹಸನ್ನಿಮ ಯಥೋಕ್ತಂ ಭವತಾತ ತಥೈವ ಮರುತೋ ಅಭವನ್ ಮಾರೋಧೀರಿತಿ ಯಚ್ಛಬ್ದಸ್ತ್ವಯೋಕ್ತಃ ಪಾಕಶಾಸನ ಮರುತೋ ನಾಮತೇನೇಮೇ ಭವಂತು ಯದಿ ಮನ್ಯಸೆ. ಆಗ ದಿತಿ ನಗ್ತಾ ಹೇಳ್ತಾ ಇದ್ದಾನೆ, ಪ್ರಹಸನ್ನಿವ
ಒಂದೊಂದು ಶಬ್ದವೂ ಕೂಡ ವಿಮರ್ಶೆ ಮಾಡಲಿಕ್ಕೆ ಹೋದ್ರೆ ಒಳ್ಳೊಳ್ಳೆ ಆಲೋಚನೆ ಮಾಡಿ ವೇದವ್ಯಾಸರು ಹಾಕಿರ್ತಾರೆ. ಅಂದರೆ ಸಿಟ್ಟಲ್ಲಿ ಹೇಳಿದ, ನಂಜಿಯಲ್ಲಿ ಹೇಳಿದ, ಕೆಲವೆಲ್ಲ ನಮ್ಮಲ್ಲಿ ಹಾಗಿರ್ತದೆ. ನೆರದಲ್ಲಿ ಆಗ್ಲೇ ಅಂದ್ರೆ ನೀವೆಲ್ಲ ದೊಡ್ಡ ಜನಪ್ಪ, ನೀವೆಲ್ಲ ದೊಡ್ಡ ಜನ ಅಂತ ಅಂದ್ರೆ ಒಳಗಿನಿಂದ ಹೊಟ್ಟೆ ಕಿಚ್ಚಾಗ್ತಾ ಇರ್ತದೆ. ಹೇಳುವಾಗ ಅಂದ್ರೆ ದೊಡ್ಡ ಜನ ಅಂತ ಹೇಳ್ತಾರೆ. ಅಂದ್ರೆ ಹಾಗಲ್ಲ. ಮತ್ತೆ ಪ್ರಹಸನ್ನಿವ ಚೆನ್ನಾಗಿ ನಗ್ತಾ ಇದ್ದ. ಇಂದ್ರ, ನೀನು ಹೇಗೆ ಗರ್ಭದಲ್ಲಿ ಅಳಬೇಡಿ ಅಂತ ಹೇಳಿದ್ಯೋ ನನ್ನ ಮಕ್ಕಳಿಗೆ, ಆದ್ದರಿಂದ ನಿನ್ನ ಸಮ್ಮತಿ ಇತ್ತು ಅಂತಾದ್ರೆ ಅವಳಿಗೆ ಮರುತಃ ಮಾರೋದಿ ಅಂತ ಇದ್ದದ್ದನ್ನೇ ಮರುತೋ ನಾಮ ತೇನೇನೆ, ಅವರನ್ನು ಮರುದೇವತೆಗಳು ಅಂತ ಕರಿತೇನೆ. ಅವರು ಮರುದೇವತೆಗಳೇ ಆಗ್ಲಿ, ನಿನ್ನ ತಮ್ಮಂದಿರಾಗ್ಲಿ, ನೀನು ಕೂಡ ಬಂದು ನನ್ನ ಹೊಟ್ಟೆಯಲ್ಲೇ ಹುಟ್ಟಿಕೊಂಡಿದ್ದಿ, ಆದ್ದರಿಂದ ನಿನ್ನ ತಮ್ಮಂದಿರು ಅಂತ ಅವರನ್ನು ಚೆನ್ನಾಗಿ ನೋಡಿಕೋ. ನೋಡಿ, ಇದು ಇತಿ ಕೊಟ್ಟಂತಹ ಒಂದು ಒಳ್ಳೆಯ ಸಂದೇಶ ಸಮಾಜಕ್ಕೆ. ನಮ್ಮ ಶತ್ರುಗಳು ಅಂತಾದರೂ ಕೂಡ ಅವರನ್ನು ನಾವು ಮಿತ್ರರನ್ನಾಗಿ ಮಾಡಿಕೊಳ್ಬೇಕು. ಅದಕ್ಕೋಸ್ಕರವೇ ಅರಿಮರ್ದನ ಅಂತ ಹೆಸರು ಕೊಟ್ಟದ್ದು. ಇಂದ್ರ ಕೊಲ್ಲಿಕ್ಕೆ ಬಂದವ, ಆದ್ರೆ ಕೊಲ್ಲಿಲ್ಲವ, ಬಿಟ್ಟಿದ್ದಾನೆ. ಹೊಡೆದಿದ್ದಾನೆ, ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟರೆ ಕೊಲ್ಲಿಕ್ಕಾಗ್ಲಿಲ್ಲ, ಅದು ಬೇರೆ ಕಾರಣ. ಅಂತೂ ಉಳಿಸಿಕೊಟ್ಟಿದ್ದಾನೆ ತನ್ನ ಮಕ್ಕಳನ್ನು. ಒಂದಿದ್ದ ಮಕ್ಕಳನ್ನು 49 ಮಾಡಿದ್ದಾನೆ. ಹಾಗಾಗಿ ಅರಿಮರ್ದನ. ಅರಿ ಅಂದ್ರೆ ಶತ್ರು ಸಾಯುವುದು ಅಂತ ಅರ್ಥ ಅಲ್ಲ, ಮತ್ತೆ ಶತ್ರುತ್ವವನ್ನು ಸಾಯಿಸುವುದು ಅಂತ ಅರ್ಥ. ಯಾವತ್ತೂ ಕೂಡ ನಾವು ಭಗವಂತನ ಹತ್ರ ಕೇಳಿದಾಗ ಶತ್ರುಗಳು ಹೋಗ್ಲಿ ಅಂದ್ರೆ ಶತ್ರುಗಳು ಸತ್ತು ಹೋಗ್ಲಿ ಅಂತ ಅರ್ಥ ಅಲ್ಲ, ಮತ್ತೆ ಶತ್ರುತ್ವ ಹೋಗ್ಲಿ ಅಂತ ಅರ್ಥ. ಹಾಗಾಗಿ ಇದನ್ನೆಲ್ಲ ಇಟ್ಟುಕೊಂಡು ನಿನಗೆ ಪ್ರಿಯವನ್ನು ಉಂಟು ಮಾಡುವವರಾಗ್ಲಿ. ಹಾಗಾಗಿ ಅವಳು ಹೇಳ್ತಾಳೆ, ದೇವಾಸುರೇಶು ಯುದ್ಧೇಶು ಪ್ರಿಯಾಸ್ತವತು ತೇ ವಿಭೋ ಪೃಷ್ಠತೋ ಅನುಗಮಿಷ್ಯಂತಿ ವಶಗಾಸ್ತೆ ಪುರಂದರ. ಹೇ ಪುರಂದರ, ಸ್ವರ್ಗದ ಅಧಿಪತಿ ನೀನು. ಹಾಗಾಗಿ ಹೇಳ್ತೇನೆ, ದೇವಾಸುರರ ಯುದ್ಧ ಆದಾಗ ನಿನ್ನ ಸಹಾಯಕ್ಕೆ ಈ ನನ್ನ ಮಕ್ಕಳು ಬರಲಿ, ನಿನ್ನ ತಮ್ಮಂದಿರು ಅಂತ ನೀನು ಕನ್ಸಿಡರ್ ಮಾಡು ಪೃಷ್ಠತಃ. ಹಾಗಾಗಿ ನೀನು ಕೂಡ ಅಷ್ಟೇ ಅವರನ್ನು ನೀನು ರಕ್ಷಣೆ ಮಾಡಬೇಕು, ಅವರನ್ನು ಕರ್ಕೊಂಡು ಹೋಗಬೇಕು, ಅವರ ಅಣ್ಣನ ಸ್ಥಾನದಲ್ಲಿ ನಿಂತು ನೀನು ರಕ್ಷಣೆ ಮಾಡಬೇಕು ಎನ್ನುವ ಮಾತನ್ನು ಹೇಳ್ತಾಳೆ. ಏವಂ ಬ್ರುವಾಣಾಂ ತಾಂ ದೇವೀಂ ಪ್ರಾಹಶಕ್ರಸ್ತ್ವಿದಂ ವಚಃ ದೇವ 51 ಸಹಾಯ ವಜ್ರಪಾಣಿನಃ. ಈ ರೀತಿಯಾಗಿ ಮಾಡಿದ ಮೇಲೆ ಇಂದ್ರ ಈ ರೀತಿಗೆ ರಿಪ್ಲೈ ಮಾಡ್ತಾನಂತೆ. ಏವಂ ಬ್ರುವಾಣಂ ತಾಂ ದೇವಿ, ಅವಳನ್ನು ಗುರು ಏನು ಹೇಳ್ತಾನೆ, ದೇವ 51, ಈ 49 ದೇವತೆಗಳು ವಜ್ರಪಾಣಿಗೆ ಸಹಾಯಕರಾಗಿರ್ತಾರೆ. ಯಾರು ವಜ್ರಪಾಣಿ ಅಂದರೆ ಕೈಯಲ್ಲಿ ವಜ್ರ ಹಿಡ್ಕೊಂಡೆ ಇಂದ್ರನಿಗೆ. ಅಲ್ಲಿ 2 ರೀತಿಯ ಅರ್ಥವನ್ನು ಕೊಡ್ತಾರೆ. ಏನು ಕೇಳಿದ್ರೆ, ವಜ್ರಪಾಣಿ ಇವ ಯಾವಾಗಲೂ ಕೈಯಲ್ಲಿ ವಜ್ರಾಯುಧವನ್ನು ಹಿಡ್ಕೊಂಡವ. ಈ 49 ಮಕ್ಕಳಿಂದ ನನಗೇನಾಗಬೇಕಾಗಿಲ್ಲ, ಯಾಕೆ ಅವರನ್ನು ನಾಶ ಮಾಡಲಿಕ್ಕೆ ಹೊರಟವ, ನಾನು ಕೈಯಲ್ಲಿ ವಜ್ರಾಯುಧ ಉಂಟು. ಆದರೂ ಕೂಡ ನಿನ್ನ ಬೇಡಿಕೆಗೆ ನಾನು ಹೋಗ್ಬಿಟ್ಟು ಸರಿಯಪ್ಪ ಇವರನ್ನು ನಾನು ನನ್ನ ಸಹಾಯಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ. ಹಾಗಾದರೆ ಇವರಿಗೆಲ್ಲ ಸಹಾಯ ಉಂಟು, ಹಾಗಾದರೆ ಇಂದ್ರ ದುರ್ಬಲ ಅಂದರೆ ಹಾಗೆ ಅರ್ಥ ಮಾಡಬೇಡಿ ಅಂತ. ಇಂದ್ರನಿಗೆ ಸಾಕಷ್ಟು ಸಾಮರ್ಥ್ಯ ಇದೆ, ನನಗೆ ಇವರಿಂದ ಏನು ಬೇಕಾಗಿಲ್ಲ. ಆದರೂ ಕೂಡ ಅವರಿಗೆ ಒಂದು ಅನುಕೂಲ ಆಗಬೇಕು, ಅನುಗ್ರಹ ಆಗಬೇಕೆನ್ನುವ ದೃಷ್ಟಿಯಿಂದ ಇವರನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ಎನ್ನುವ ಅರ್ಥದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ಹಾಗಾದರೆ ಒಂದೊಂದು ಶಬ್ದ ಹಾಕಬೇಕಾದ್ರೆ ವಜ್ರಪಾಣಿ ಅಂತ ಹಾಕಿದ್ದಾರೆ. ಅಂದರೆ ವಜ್ರಾಯುಧ ಉಂಟು, ಅದರ ಹಿಂದೆ ಒಂದಿಷ್ಟು ತಪಸ್ಸು ಉಂಟು, ಅದರಿಷ್ಟ ಒಂದು ವೃತ್ರನ ವಧೆ ಮಾಡಿದವ ಅಂತ ಒಂದು ಅರ್ಥ ಬರ್ತದೆ. ಇದೆಲ್ಲ ಇದ್ದದ್ರಿಂದ ಹಾಗಾದರೆ ಸಹಾಯಕರು ಇದ್ದಾರೆ ಎಂದ ತಕ್ಷಣ ಇವರಿಗೆ ಸಾಮರ್ಥ್ಯ ಇಲ್ಲ ಅಂತ ಅರ್ಥ ಅಲ್ಲ, ಅವರ ಸಾಧನೆ ಆಗಲಿ ಅಂತ ತಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಇಂದ್ರ ಹೇಳ್ತಾ ಇದ್ದಾನೆ. ಇಂತಹ ಸ್ತ್ರೀಯರು ನೋಡಿ ಎಷ್ಟು ಜನ ಇದ್ದಾರೆ. ತನ್ನ ಮಕ್ಕಳಿಗೆ ಅನ್ಯಾಯ ಮಾಡಿದಾಗ ಅವರ ಅನ್ಯಾಯವನ್ನು ಕ್ಷಮೆ ಕೊಟ್ಟು ಅವರ ಒಟ್ಟಿಗೆ ತನ್ನ ಮಕ್ಕಳನ್ನು ಕಳಿಸಿ ಅವರನ್ನು ದೇವತ್ವದ ಪದವಿಗೆ ಕಡೆಗೆ ಏರಿಸಬೇಕಾದ್ರೆ ದ್ವಿತೀಯ ಒಂದು ಕ್ಯಾರೆಕ್ಟರ್ ಹೇಗೆ ಅಂತ ಆಲೋಚನೆ ಮಾಡಬೇಕು. ಹಾಗಾಗಿ ಒಳ್ಳೆ ರೀತಿಯಾದಂಥ ಒಂದು ಚಿಂತನೆಗಳನ್ನು ನಮ್ಮ ಪುರಾಣ ಕೊಡ್ತದೆ. ಆದರೆ ಇಂದಿನ ನಮ್ಮ ಯಾವ ಸೀರಿಯಲ್ಗಳೆಲ್ಲಲ್ಲಿ ನೋಡಿದರೆ ಆ ಹೆಣ್ಣು ಮಕ್ಕಳೇ ಇವತ್ತು ವಿಲನ್ಗಳು ಎಲ್ಲ ಸೀರಿಯಲ್ಗಳಲ್ಲಿ ಕೂಡ, ಹೌದಲ್ವ ಅಂತ ನೋಡಿದ್ವಿ. ಯಾರು ಕೇಳಿದರೆ ಇನ್ನೊಂದು ಹೆಣ್ಣು ಮಕ್ಕಳೇ ವಿಲನ್. ತೋರಿಸುವಾಗ ಹೇಗೆ ತೋರಿಸ್ತೇವೆ ಕೇಳಿದರೆ ಅವಳು ಹೊಟ್ಟೆ ಕಿಚ್ಚುಪಟ್ಟು ಇಡೀ ಕುಟುಂಬವನ್ನೇ ನಾಶ ಮಾಡುವ ಹಾಗೆ ತೋರಿಸ್ತೇವೆ. ಇಲ್ಲ ಅಂತಲ್ಲ, ಹಾಗೆ ಇದ್ದಾರೆ. ಆದರೆ ಸ್ವಸ್ಥ ಸಮಾಜದಲ್ಲಿ ಒಳ್ಳೆಯ ದ್ವಿತೀಯ ಆಗಿರುವಂತಹ ಒಂದು ಕ್ಯಾರೆಕ್ಟರ್ ಕೂಡ ಉಂಟು. ಕುಂತಿ ಹೇಳ್ತಾಳೆ, ಹೇಗೆ ಕುಂತಿಯ ಒಂದು ಸನ್ನಿವೇಶ ಅಂತ ಆಲೋಚನೆ ಮಾಡಿ, ತನ್ನ 5 ಉಪಪಾಂಡವ ತನ್ನ ಮಕ್ಕಳನ್ನು ಕೊಂದು ಬಿಟ್ಟಿದ್ದಾರೆ, ಬೇರೆಗೆ ಬೆಂಕಿ ಕೊಟ್ಟಿದ್ದಾರೆ. ಯಾರು? ಅಶ್ವತ್ಥಾಮರು ಬಂದು ಹಿಡ್ಕೊಂಡಿದ್ದಾರೆ, ಅರ್ಜುನ ಮೈ ಮೇಲೆ ಹಿಡಿದು ನಿಲ್ಲಿಸಿದ್ದಾರೆ, ತಲೆ ಕಡಿತೇವೆ ಅಂತ ಹೊರಟಿದ್ದಾರೆ.
ಆಗ ಇವಳು ಏನು ಹೇಳ್ತಾಳೆ ಗೊತ್ತಾ, ಅಯ್ಯೋಯ್ಯೋ ಅವರಿಗೆ ತುಂಡು ಮಾಡಬೇಡಿ, ಅವ್ರಿಗೆ ಏನು ಹಾನಿ ಮಾಡಬೇಡಿ, ಅವರಿಗೆ ಪೆಟ್ಟು ಕೊಡಬೇಡಿ, ಅವರ ತಲೆ ಕಡಿಬೇಡಿ ಅಂತ ಹೇಳ್ತಾಳೆ. ಯಾಕೆ ಕೇಳಿದರೆ, ಮಕ್ಕಳನ್ನು ಕಳಕೊಂಡ ದುಃಖ ಎಷ್ಟು ಅಂತ ನನಗೆ ಗೊತ್ತುಂಟು. ಈ ನೋವು ಆ ಕೃಪಿ ಆಚಾರ್ಯರಿಗೆ ಆಗಬಾರದು ಅಂತ. ಅಂದರೆ ಅಶ್ವತ್ಥಾಮರ ತಾಯಿಗೂ ಈ ಶಿಕ್ಷೆ ಆಗಬಾರದು ಅಂತ ನಾವಾದರೆ ಎಂತ ಹೇಳ್ತೇವೆ ಹೇಳಿ? ನನಗೆ ಹೀಗೆ ಮಾಡಿದಿನ ನಿನಗೆ ಹಾಗೇ ಆಗಬೇಕು ಅಂತ ಹೇಳ್ತೇವೆ. ಇದು ನಮ್ಮ ಗುಣ. ಆದರೆ ಭಾರತೀಯ ಸ್ತ್ರೀಯರ ಗುಣಧರ್ಮ ಹಾಗಲ್ಲ. ನನಗೆ ಆದ ಕಷ್ಟ ಪಾಪ ಆ ಹೆಣ್ಣು ಮಗಳಿಗೆ ಆಗಬಾರದು ಅಂತ ಬಯಸ್ತಾಳೆ. ಹಾಗಾದರೆ ಇದು ನಮ್ಮ ಸಂಸ್ಕೃತಿ. ಇದನ್ನು ನಾವು ಎತ್ತಿ ತೋರಿಸಬೇಕೇ ಹೊರತು ಇವತ್ತಿನ ಕಾಲದಲ್ಲಿ ಇದ್ದಾಗೆ ನನಗೆ ಅನ್ಯಾಯ ಮಾಡಿದವನಿಗೂ ಅನ್ಯಾಯ ಮಾಡಲಿ ಎನ್ನುವಂಥ ಒಂದು ಘಟನೆ ಅಲ್ಲ ಅಂತ ತೋರಿಸಿಕೊಡ್ತಾ ಇದ್ದಾರೆ. ತೇಷಾಮೇವಂ ಪ್ರವೃದ್ಧಾನಾಂ ಭೂತಾನಾಂ ಜನಮೇಜಯ ನಿಕಾಯೇಷು ನಿಕಾಯೇಷು ರಾಜ್ಯಂ ಪ್ರಾಗಾತ್ ಪ್ರಜಾಪತಿ ಕ್ರಮಶಸ್ತಾನಿ ರಾಜ್ಯಾನಿ ಪೃಥೋ ಪೂರ್ವಂತೋ ಭಾರತ. ಆಮೇಲೆ ಚರಿತ್ರೆಯನ್ನು ಜನಮೇಜಯನಿಗೆ ಹೇಳ್ತಾ ಹೋಗ್ತಾರೆ. ಈ ರೀತಿಯಾಗಿ ಜೀವ ಸಮುದಾಯ ಭೂತಾನಾಂ ಪ್ರವೃದ್ಧಾನಾಂ ಸೃಷ್ಟಿ ಎನ್ನುವಂಥದ್ದು ಬೆಳೀತಾ 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 ಹೋಯಿತು. ಪ್ರತಿಯೊಂದು ನಿಕಾಯೇಶು ಒಂದಿಷ್ಟು ಪ್ರಜೆಗಳು ಸೃಷ್ಟಿಯಾದ ನಂತರ ಅವರವರಿಗೆ ಒಂದೊಂದೊಂದೊಂದು ಲೀಡರ್ಗಳು ಬೇಕಾಗತ್ತೆ, ಅವರನ್ನು ಮಾನಿಟರ್ ಮಾಡಲಿಕ್ಕೆ, ನೋಡಿಕೊಳ್ಳಿಕ್ಕೋಸ್ಕರ. ಅದಕ್ಕೋಸ್ಕರ ಹೇಳ್ತಾರೆ ರಾಜ್ಯಂ ಪ್ರಾಗಾತ್ ಪ್ರಜಾಪತಿ. ಆ ಪ್ರಜೆಗಳಿಗೆ ಅಧಿಪತಿ ಅಂತ ಹೇಳಿ ಒಂದು ರಾಜ್ಯವನ್ನು ನೀಡುತ್ತಾರೆ, ಅಧಿಕಾರವನ್ನು ನೀಡುತ್ತಾರೆ. ಹೀಗೆ ಕ್ರಮಶಃ ಸ್ಥಾನಿ ರಾಜ್ಯ, ಹೀಗೆ ಒಂದೊಂದು ರಾಜ್ಯ ವಿಸ್ತಾರ ಆಗ್ತಾ ಹೋಗ್ತದೆ, ಪ್ರಜೆಗಳು ವಿಸ್ತಾರ ಆಗುತ್ತಾ ಹೋಗ್ತದೆ, ಸೃಷ್ಟಿ ವಿಸ್ತಾರ ಹೋಯಿತು. ಇದರಲ್ಲಿ ಚಕ್ರವರ್ತಿಗಳಿಗೆ ಕ್ರಮೇಣ ರಾಜ್ಯವನ್ನು ಕೊಟ್ಟಿದ್ದಾರೆ, ವಿಸ್ತಾರ ಮಾಡಿಕೊಂಡು. ಉದಾಹರಣೆ ಹೇಳಿದಾದ್ರೆ ಪೃಥೋಹ ಪೂರ್ವಂತು ಭಾರತ, ಪೃಥು ಚಕ್ರವರ್ತಿ ಮೊದಲಾದವರನ್ನು ರಾಜರನ್ನಾಗಿ ನಿಯಮಿಸಿದ್ರು ಅಂತ ಕೊಡ್ತಾರೆ. ಸಹಸ್ರ ಪುರುಷೋ ವೀರ ಕೃಷ್ಣೋ ವಿಷ್ಣು ಪ್ರಜಾಪತಿ ಪರ್ಜನ್ಯಸ್ತಪಸೋ ವ್ಯಕ್ತ ತಚ್ಚ ಸರ್ವಮಿದಂ ಜಗತ್. ಹಾಗಾದರೆ ಈ ಎಲ್ಲ ಜಗತ್ತು ಯಾರ ಅಧೀನ? ಇವರಿಗೆಲ್ಲ ಕೊಟ್ಟಿದ್ದಾರೆ, ಮಾಡಿದ್ದಾರೆ, ಎಲ್ಲ ಹೌದು ಕೇಳಿದರೆ ಸಹಸ್ರ ಪುರುಷ ವೀರ, ಸಹಸ್ರಾಶೀರ್ಷ ಪುರುಷ ಎನ್ನುವಂತಹ ಭಗವಂತ ಕೃಷ್ಣ, ಇವನೇ ವೀರನಾಗಿದ್ದಾನೆ, ಅವನೇ ಕೃಷ್ಣನೂ ಆಗಿದ್ದಾನೆ, ಅವನೇ ವಿಷ್ಣು, ಅವನೇ ಪ್ರಜಾಪತಿ ಅಂತ ಕೊಡ್ತಾರೆ. ಹಾಗಾದರೆ ಇಷ್ಟು ಪರ್ಜನ್ಯ ತಪಸಃ, ಪರ್ಜನ್ಯ ಅಂತ ಅವನಿಗೆ ಹೆಸರು. ಅಂದರೆ ಬೇಕಾದಂಥ ಅಭೀಷ್ಟಗಳನ್ನು ಸುರಿಸುವವ, ಎಲ್ಲ ಪ್ರಜೆಗಳಿಗೂ ಒಡೆಯನಾಗಿರುವವನು, ಅವನೇ ಎಲ್ಲರನ್ನು ಆಕರ್ಷಣೆ ಮಾಡುವವ, ಎಲ್ಲ ಕಡೆ ಪ್ರವೇಶ ಮಾಡುವವ. ಹೀಗೆ ಎಲ್ಲ ಅರ್ಥದಲ್ಲಿಯೂ ಕೂಡ ಬೇರೆ ಬೇರೆ ಹೆಸರನ್ನು ಕೊಟ್ಟು ಇವನು ಹೀಗೆ ಸೃಷ್ಟಿಯನ್ನು ವಿಸ್ತಾರ ಮಾಡಿದ. ಹಾಗಾಗಿ ಇಡೀ ಜಗತ್ತು ಎನ್ನುವಂಥದ್ದು ಇವನ ಅಧೀನ. ಹಾಗಾಗಿ ದೈವಾಧೀನಂ ಜಗತ್ ಸರ್ವಂ ಅಂತ ಹೇಳಿ ಆ ದೈವ ಯಾರು ಕೇಳಿದರೆ ಇವನು ಅಂತ ಹೇಳ್ತಾ ಇದ್ದಾರೆ. ಭೂತ ಸರ್ಗಮಿದಂ ಸಮ್ಯಕ್ ಜಾನತೋ ಭರತರ್ಷಭ ಮರುತಾಂತ್ಯ ಶುಭಂ ಜನ್ಮ ಶೃಣ್ವತಃ ಪಠತೋಪಿವ ನಾವೃತ್ತಿ ಭಯಮಸ್ತೀಹ ಪರಲೋಕ ಭಯಂಕುತಃ. ಹಾಗಾಗಿ ಭರತರ್ಷಭ ಅಂತ ಜನಮೇಜಯನನ್ನು ಹೇಳ್ತಾರೆ. ಭೂತ ಸರ್ಗವನ್ನು ಹೇಳಿದ್ದೇನೆ. ಸರ್ಗ ಅಂದರೆ ಸೃಷ್ಟಿ, ಸ್ವರ್ಗ ಬೇರೆ ಸರ್ಗ ಬೇರೆ. ಸೃಜ ವಿಸರ್ಗೆ ಅಂತ. ಸರ್ಗ ಅಂದರೆ ಸೃಷ್ಟಿ, ಸ್ವರ್ಗ ಅಂದರೆ ಲೋಕ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಭೂತಗಳ ಸೃಷ್ಟಿ. ಇದನ್ನು ಯಾರು ತಿಳಿತಾರೆ, ಇದನ್ನು ಯಾರು ಆಸಕ್ತಿಯಿಂದ ಗಮನಿಸ್ತಾರಲ್ಲ, ಇಂತಹ ಮರುದೇವತೆಗಳ ಉತ್ಪತ್ತಿಯನ್ನು ಯಾರನ್ನು ಕೇಳ್ತಾರಲ್ಲ, ಅವರಿಗೆ ಮತ್ತೆ ಸಂಸಾರಕ್ಕೆ ಬರುವಂತಹ ಯೋಗ ಬರುವುದಿಲ್ಲ. ಅಂದರೆ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಸಂಸಾರಕ್ಕೆ ಬರುವ ಆ ನಾವೃತ್ತಿ ಭಯಂ ಅಸ್ವಿಹ, ಹಾಗೂ ಭಯ ಇಲ್ಲ ಅಂತ. ಎಷ್ಟೋ ಜನರಿಗೆ ಹೆದರಿಕೆ. ಏನು ಕೇಳಿದ್ರೆ ಅಯ್ಯೋ ಇನ್ನು ಸತ್ತ ಮೇಲೆ ಎಲ್ಲಿಗೆ ಹೋಗ್ತೇನಪ್ಪ, ಇನ್ನು ಎಲ್ಲಿ ಬರ್ತೇನಪ್ಪ, ಇನ್ನು ಏನಾಗ್ತದಪ್ಪ ಅಂತ ಹೆದರಿಕೆ ಇರ್ತದೆ. ಅದು ಯಾವುದೂ ಇಲ್ಲ. ನರಕ ಲೋಕದ ಭಯ ಯಾವ ಕಾರಣದಿಂದಿಲ್ಲ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಪರಲೋಕ ಭಯಂಕುತಃ, ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ಯಾವಾಗಲೂ ಈ ಊರಿಗಿಂತ ಇನ್ನೊಂದು ಊರು ಕೆಟ್ಟದ್ದು ಅಂತಾದರೆ ಹೆದರಿಕೆ. ಅಯ್ಯೋ ಮಾತ್ರ ಇನ್ನಲ್ಲಿ ಹೇಗ ಇದೇ ಲೋಕ ಒಳ್ಳೆದಿತ್ತು ಅಂತ ಅನಿಸ್ತದೆ. ಆದರೆ ಇದಕ್ಕಿಂತ ಅದು ಒಳ್ಳೆದುಂಟು ಅಂತಾದರೆ ಯಾಕೆ ಹೆದರಿಕೆ ಬೇಕು? ಅಂದರೆ ಏನು? ಈ ಮರುದೇವತೆಗಳ ಜನ್ಮ ಎನ್ನುವಂಥ ಚರಿತ್ರೆಯನ್ನು ಕೇಳಿದರೆ ನಿಮಗೆ ಅಷ್ಟೆಲ್ಲ ಪುಣ್ಯ ಉಂಟು. ಪುಣ್ಯ ಇದ್ದದ್ರಿಂದ ಇಲ್ಲಿಗಿಂತ ಅಲ್ಲಿ ಮತ್ತಷ್ಟು ಸುಖ ಸಿಗ್ತದೆ ಅಂತ ಇದ್ದರೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಯಾರಿಗೆ ತಾನೇ ಹೆದರಿಕೆ ಆಗ್ತದೆ? ಖಂಡಿತ ಹೆದರಿಕೆ ಆಗೋದಿಲ್ಲ, ಪಾಪ ಕ್ಷಯ ಆಗ್ತದೆ. ಅದಕ್ಕೋಸ್ಕರ ಇಂತಹ ಚರಿತ್ರೆಗಳನ್ನು, ಹರಿವಂಶದಲ್ಲಿ ಬರುವ ಚರಿತ್ರೆಗಳನ್ನು ಮತ್ತೆ ಮತ್ತೆ ಕೇಳಿ ಅಂತ ಕೊಡ್ತಾರೆ. ಅಂದರೆ ಭಗವಂತನ ಚರಿತ್ರೆಗೆ ಪೂರಕವಾಗಿ ಭಗವಂತನ ವಂಶಗಳ ಚರಿತ್ರೆಯೂ ಕೂಡ ಕಾರಣ ಅಂತ ಕೊಡ್ತಾ ಇದ್ದಾರೆ. ವೈಶಂಪಾಯನ ಉವಾಚ ಅಭಿಷಿಚ್ಯಾಥ ರಾಜ್ಯೇತು ಪ್ರಥಮ ವೈನ್ಯಂ ಪ್ರಜಾಪತಿ ತತಃ ಕ್ರಮೇಣ ರಾಜ್ಯಾನಿ ವ್ಯಾದೇಷ್ಟುಂ ಉಪಚಕ್ರಮೇ.
ಇನ್ನು ಚತುರ್ಮುಖ ಬ್ರಹ್ಮ, ಅವನ ಚತುರ್ಮುಖ ಬ್ರಹ್ಮ ಏನು ಮಾಡ್ತಾನೆ ಹೇಳಿದರೆ, ವೇದನ ಮಗನಾದಂಥ ಪೃಥು ಚಕ್ರವರ್ತಿಯನ್ನು ಪ್ರಧಾನವಾಗಿ ರಾಜ್ಯದಲ್ಲಿ ಅಭಿಷೇಕವನ್ನು ಮಾಡ್ತಾನೆ. ಅಭಿಷಿಚ್ಯಾಥ ರಾಜ್ಯೇತು ಅಂದರೆ ಪೃಥು ಚಕ್ರವರ್ತಿ ಆಗ್ತಾನೆ. ತತಕ್ರಮೇಣ ರಾಜ್ಯಾನಿ ವ್ಯಾದೇಶು ಉಪಚಕ್ರಮೇ. ಆಮೇಲೆ ಚತುರ್ಮುಖ ಬ್ರಹ್ಮ ಪೃಥು ಚಕ್ರವರ್ತಿಯ ಮೂಲಕ ರಾಜ್ಯವನ್ನು ವ್ಯವಸ್ಥೆ ಮಾಡಿ ಆ ರಾಜ್ಯಭಾರ ಹೇಗೆ ಮಾಡುವ ಎನ್ನುವಂಥ ವ್ಯವಸ್ಥೆಯನ್ನು ಮಾಡ್ತಾನೆ ಅಂತ ಕೊಡ್ತಾ ಇದ್ದಾರೆ. ಅಂದರೆ ಪೃಥು ಚಕ್ರವರ್ತಿ ರಾಜ, ಅವನ ಚರಿತ್ರೆಗೆ ಇದು ಆರಂಭವನ್ನು ಮಾಡ್ತಾ ಇದ್ದಾರೆ ಅಂತ ಅರ್ಥ. ದ್ವಿಜಾನಾಂ ವಿರುಧಾಂ ಚೈವ ನಕ್ಷತ್ರ ಗ್ರಹಯೋಸ್ತಥಾ ಯಜ್ಞಾನಾಂ ತಪಸಾಂ ಚೈವ ಸೋಮಂ ರಾಜ್ಯೇ ಅಭ್ಯಷೇಚಯತ್. ರಾಜ್ಯರನ್ನು ಒಬ್ಬೊಬ್ಬರನ್ನಾಗಿ ಮಾಡಿದ, ಪ್ರಜೆಗಳಿಗೆ ಆಗುವಾಗ ಪೃಥುವನ್ನು ರಾಜನನ್ನಾಗಿ ಮಾಡಿದ, ಮತ್ತೆ ಪಕ್ಷಿಗಳಿಗೆ, ಲತೆಗಳ, ನಕ್ಷತ್ರಗಳ, ಗ್ರಹಗಳ, ಯಜ್ಞ, ತಪಸ್ಸು ಇವುಗಳೆಲ್ಲ ಅಭಿಮಾನಿಗಳ ಆಧಿಪತ್ಯಕ್ಕಾಗಿ ಚಂದ್ರನನ್ನು ರಾಜನನ್ನಾಗಿ ಅಭಿಷೇಕ ಮಾಡಿದ ಚತುರ್ಮುಖ. ಪ್ರಜೆಗಳಿಗೆ ಪೃಥು ಅಂದರೆ ದ್ವಿಜಾನಾಂ ವಿರುಧಾಂತಿ, ದ್ವಿಜ ಅಂದರೆ ಎರಡು ಸಲ ಹುಟ್ಟಿಕೊಳ್ಳುವಂತಹ ಪಕ್ಷಿಗಳು, ಅವುಗಳಿಗೂ ಕೂಡ ಅಧಿಪತಿ. ಆಮೇಲೆ ಗಿಡಗಳು, ನಕ್ಷತ್ರಗಳು, ಯಜ್ಞ, ತಪಸ್ಸು ಇವುಗಳಿಗೆಲ್ಲ ಅಭಿಮಾನಿಯಾಗಿ ಅಧಿಪತಿಯಾಗಿ ಚಂದ್ರನನ್ನು ನಿಯೋಜನೆ ಮಾಡ್ತಾನೆ. ಅಪಾಂತು ವರುಣಂ ರಾಜ್ಯೇ ರಾಜ್ಞಾಂ ವೈಶ್ರವಣಂ ಪತಿಂ ಯಕ್ಷಾಣಾಂ ರಾಕ್ಷಸಾನಾಂಚ ಪಾರ್ಥಿಮಾನಾಂ ಧನಸ್ಯ ಚ ಆದಿತ್ಯಾನಾಂ ಪತಿಂ ವಿಷ್ಣುಂ ವಸೂನಾಂ ಅಥ ಪಾವಕಂ. ಆಮೇಲೆ ಚತುರ್ಮುಖ ಬ್ರಹ್ಮ ಏನು ಮಾಡ್ತಾನೆ ಹೇಳಿದ್ರೆ, ಪೃಥುವಿನ ಮೂಲಕ ನೀರಿನ ಒಡೆತನವನ್ನು ರಾಜ್ಯದಲ್ಲಿ ವರುಣನಿಗೆ ಕೊಡ್ತಾನೆ. ಅಂದರೆ ನೀರಿನ ಅಧಿಪತಿಯಾಗಿ ವರುಣ ಇದ್ದಾನೆ. ಆದರೆ ನೇರವಾಗಿ ಮಾಡಿದ ಕೇಳಿದ್ರೆ ಈ ರಾಜವನ ಮೂಲಕ ಅಂದರೆ ಪೃಥು ಚಕ್ರವರ್ತಿಯ ಮೂಲಕ ತಾನು ಮಾಡ್ತಾನೆ. ಅಪಾಂತು ವರುಣಂ ರಾಜ್ಯೆ ಅಂತ ವರುಣ ನೀರಿನ ಅಧಿಪತಿಯಾಗಿ ಬಿಡ್ತಾನೆ. ಆಮೇಲೆ ಎಲ್ಲ ರಾಜರ ಅಂದರೆ ರಾಜರದ್ದು ಇರ್ಬೋದು, ಯಕ್ಷರದ್ದು, ರಾಕ್ಷಸರದ್ದು ಎಲ್ಲರಿಗೂ ಅಧಿಪತಿ ಯಾರು ಕೇಳಿದರೆ ಅವನನ್ನು ವೈಶ್ರವಣಂ ಪತಿಂ ಕುಬೇರನನ್ನಾಗಿ ನಿಯೋಜನೆ ಮಾಡ್ತಾನೆ. ಆಮೇಲೆ ಧನಕ್ಕೆ ಅಧಿಪತಿಯು ಅವನನ್ನಾಗಿ ಮಾಡ್ತಾನೆ. ಯಕ್ಷಾನಂ ರಾಕ್ಷಸಾನಂಚ ಪಾರ್ಥಿಮಾನಂ ಧನಸ್ಯ. ಹಾಗಾಗಿ ಸಂಪತ್ತಿಗೆ ಕುಬೇರ ಅಂತ ಬರುವಂಥದ್ದು. ಮುಂದೆ ಆದಿತ್ಯನಿಗೆ ಆದಿತ್ಯಾನಂ ಪತಿಂ ವಿಷ್ಣು, ಆದಿತ್ಯ 12 ಜನ ಮಕ್ಕಳಿಗೆ ಅವರಿಗೆ ವಿಷ್ಣುವನ್ನಾಗಿ ಅಧಿಪತಿಯನ್ನಾಗಿ ಮಾಡ್ತಾನೆ. ವಸೂನಾಂ ಅಥ ಪಾವಕಂ, ಸಂಪತ್ತಿಗೆ ಒಡೆಯನನ್ನಾಗಿ ಅಗ್ನಿಯನ್ನು ಮಾಡ್ತಾನೆ. ಹಾಗಾದರೆ ಸಂಪತ್ತು ಬರಬೇಕಾದ್ರೆ ಅಗ್ನಿ ಆರಾಧನೆ ಇತ್ಯಾದಿಗಳನ್ನು ಮಾಡಬೇಕು. ಮಾಡಿದಾಗ ನನಗೆ ಸಂಪತ್ತು ಬರ್ತದೆ ಅಂತ ಕೊಡ್ತಾರೆ. ಪ್ರಜಾಪತೀನಾಂ ದಕ್ಷಂತೋ ಮರುತಾಮಸಮಾಸಮಂ ದೈತ್ಯಾನಾಂ ದಾನವಾನಾಂಚ ಪ್ರಹ್ಲಾದಮಪಿ ತೌಜಸಾಂ. ಇನ್ನು ಪ್ರಜಾಪತಿಗಳೆಲ್ಲ ಇದ್ದಾರೆ, ಅವುಗಳಿಗೆ ಅಧಿಪತಿಯನ್ನಾಗಿ ದಕ್ಷನನ್ನು ಮಾಡ್ತಾನೆ. ಹಾಗಾಗಿ ದಕ್ಷ ಪ್ರಜಾಪತಿ ಅಂತ ಆಗುವಂಥದ್ದು. ಮರುತಾಮಥ ವಾಸವಂ, ಮರುದುಗಳಿಗೆಲ್ಲ ಅಧಿಪತಿಯನ್ನಾಗಿ ವಾಸವ ಅಂದರೆ ಇಂದ್ರನನ್ನು ಮಾಡ್ತಾರೆ. ಅದರ ಚರಿತ್ರೆಯನ್ನು ನೋಡಿ. ದೈತ್ಯಾನಾಂ ದಾನವಾನಾಂಚ ಪ್ರಹ್ಲಾದಂ, ದೈತ್ಯರಿಗೆ ಮತ್ತು ದಾನವರಿಗೆ ಒಡೆಯನನ್ನಾಗಿ ಪ್ರಹ್ಲಾದನನ್ನು ನಿಯೋಜಿಸ್ತಾರೆ. ಅಲ್ಲಿ ಹೇಳಬೇಕಾದ್ರೆ ಪ್ರತಿ ಮನ್ವಂತರಂ ಪ್ರಾಯ ಪ್ರಹ್ಲಾದಾದ್ಯದ್ ಬಹುವಿದೆ ಎನ್ನುವಂತಲ್ಲೆಲ್ಲ ಹೇಳಿದ್ದಾರೆ. ಹಾಗಾಗಿ ತಾತ್ಪರ್ಯದಲ್ಲಿ ಹೇಳಿದ ಹಾಗೆ ಪ್ರಹ್ಲಾದಾದಿಗಳನ್ನು ಇವರನ್ನು ನಿಯೋಜನೆ ಮಾಡ್ತಾರೆ ಮುಖ್ಯಸ್ಥರನ್ನಾಗಿ. ವೈವಸ್ವತಂ ಪಿತॄಣಾಂಚ ಯಮಂ ರಾಜ್ಯೇಭ್ಯ ಶೇಷಯತ್ ಯಕ್ಷಾಣಾಂ ರಾಕ್ಷಸಾನಾಂಚ ಪಾರ್ಥಿಮಾನಾಂ ತಥೈವ ಚ. ಇನ್ನು ಪಿತೃಗಳಿಗೆಲ್ಲ ವೈವಸ್ವತ ಅಂತ ಕರೀತೇವೆ. ಯಾರು? ಯಮ. ಹಾಗಾಗಿ ಪಿತೃಗಳಿಗೆಲ್ಲ ಅಧಿಪತಿಯಾಗಿ ಯಮ ಇರ್ತಾನೆ. ಅವನಿಗೆ ರಾಜ್ಯದಲ್ಲಿ ಅಭಿಷೇಕ ಮಾಡ್ತಾರೆ. ಯಕ್ಷರಿಗೆಲ್ಲ ಯಮದೇವರು ಯಕ್ಷರನ್ನು, ಹಾಗೆ ರಾಕ್ಷಸರು, ಹಾಗೆ ಪಾರ್ಥಿವರಿಗೆ ನಿಯಾಮಕರಾಗಿದ್ದಾರೆ. ಯಕ್ಷಾಣಾಂ ರಾಕ್ಷಸಾನಾಂ ಪಾರ್ಥಮಾನಾಂ ತಥೈವ ಚ. ಹಾಗಾಗಿ ಯಕ್ಷಸರಿಗೆ, ರಾಕ್ಷಸರಿಗೆ, ಪಿತೃಗಳಿಗೆ ಎಲ್ಲರಿಗೂ ಕೂಡ ಯಮನನ್ನು ಅಧಿಪತಿಯನ್ನಾಗಿ ಮಾಡ್ತಾರೆ. ಅದಕ್ಕೆ ಯಮನಿಗೆ ಕಾಲ ಅಂತ ಇನ್ನೊಂದು ಹೆಸರು. ಎಲ್ಲರನ್ನು ಕೂಡ ನಿಯಾಮನೆ ಮಾಡುವವನು. ಸರ್ವಭೂತ ಪಿಶಾಚಾನಂ ಗಿರೀಶಂ ಶೂಲಪಾಣಿನಂ ಶೈಲಾನಂ ಹಿಮವಂತಂಚ ನದೀನಾಂ ಸಾಗರಂ. ಇನ್ನು ಗಿರೀಶನನ್ನು, ಬೆಟ್ಟದ ಒಡೆಯನಾದಂಥ ರುದ್ರದೇವರನ್ನು, ಅವರು ಎಲ್ಲ ಭೂತ ಪ್ರೇತಗಳಿಗೆ ಶೂಲಪಾಣಿಯಾದ ರುದ್ರನನ್ನು ನಾಯಕರನ್ನಾಗಿ ಮಾಡಿದ್ರು. ಪರ್ವತಗಳಿಗೆಲ್ಲ ಹಿಮವಂತಂ, ಹಿಮವತ್ ಪರ್ವತವನ್ನು ಅಧಿಪತಿಯನ್ನಾಗಿ ಮಾಡ್ತಾರೆ. ನದಿಗಳಿಗೆಲ್ಲ ಸಾಗರನನ್ನು ಒಡೆಯನನ್ನಾಗಿ ಮಾಡಿ. ಹಾಗಾಗಿ ನದಿಗಳೆಲ್ಲ ಒಡೆಯ, ಗಂಡ, ಸಾಗರ ಅಂತ ಪ್ರಸಿದ್ಧಿ ಬರುತ್ತೆ. ನಾರಾಯಣಂತು ಸಾಧ್ಯಾನಾಂ, ಸಾಧ್ಯ ಎನ್ನುವಂಥ ಒಂದು ಗಣ,
ಈ ಗಣಗಳಿಗೆಲ್ಲ ನಾರಾಯಣನನ್ನು ನಿಯಾಮಕರನ್ನಾಗಿ ಒಡೆಯರನ್ನಾಗಿ ಮಾಡ್ತಾರೆ. ರುದ್ರಾಣಂ ವೃಷಭಧ್ವಜಂ, ಏಕಾದಶ ರುದ್ರರು ಅಂತೆಲ್ಲ ಇದ್ದಾರೆ. ಈ ರುದ್ರರನ್ಗೆಲ್ಲ ವೃಷಭಧ್ವಜನಾದವನನ್ನು ಮಹಾದೇವನನ್ನು ನಿಯೋಜನೆ ಮಾಡ್ತಾರೆ. ವಿಪ್ರಚಿತ್ತಂತು ರಾಜಾನಂ ದಾನವಾನ ಮತದಾದಿಶತ್, ಅಂದರೆ ದಾನವರಿಗೆಲ್ಲ, ನಾನು ಹೇಳಿದಿಲ್ಲ, ಧನುವಿನ ಮಕ್ಕಳಿಗೆಲ್ಲ ವಿಪ್ರಚಿತ್ತಿ ಎಂಬ ದೈತ್ಯನನ್ನು ನಿಯಾಮಕರನ್ನಾಗಿ ಆದೇಶ ಮಾಡ್ತಾರೆ. ಅಂದರೆ ಒಳ್ಳೆಯವರಿಗೂ ಕೆಟ್ಟವರಿಗೂ ಎಲ್ಲರಿಗೂ ಕೂಡ ಒಂದೊಂದು ಅಧಿಕಾರ ನಿಯೋಜನೆಯನ್ನು ಕೊಡ್ತಾರೆ. ಅವರವರು ಮಾಡುವ ಸಾಧನೆಯಿಂದ ಅವರು ಒಳ್ಳೆಯವರು ಆಗಬಹುದು, ಮುಂದೆ ಅವರು ಕೆಟ್ಟತನವೂ ಮಾಡಬಹುದು. ಗಂಧರ್ವಾಣ ಮಧಿಪತಿಂ ಚಕ್ರೆ ಚಿತ್ರರಥಂ ಪ್ರಭು ನಾಗಾನಾಂ ವಾಸುಕಿಂ ಚಕ್ರೆ ಸರ್ಪಾಣಾಂ ಅಥ ತಕ್ಷಕಂ. ಗಂಧರ್ವರಿಗೆ ಅಧಿಪತಿಯಾಗಿ ಚಿತ್ರರಥ ಎನ್ನುವನನ್ನು ಪ್ರಭುವನ್ನಾಗಿ ಮಾಡ್ತಾರೆ. ನಾಗಾನ ವಾಸುಕಿಂಜೈವ, ನಾಗಗಳಿಗೆ ಯಾರು ಹೇಳಿದ್ರೆ ಅವರಿಗೆ ವಾಸುಕಿಯನ್ನು ಅಧಿಪತಿಯನ್ನಾಗಿ ಮಾಡ್ತಾರೆ. ಸರ್ಪಗಳಿಗೆಲ್ಲ ತಕ್ಷಕನನ್ನು ಸ್ವಾಮಿಯನ್ನಾಗಿ ಮಾಡ್ತಾರೆ. ಅತ್ಯುತ್ಕಟವಾದಂಥ ವಿಷವುಳ್ಳವುಗಳೆಲ್ಲ ನಾಗಗಳು. ಕೃಷ್ಣ ರೂಪವಾಗಿ ಅಥವಾ ಸಣ್ಣದಾಗಿರುವಂಥದ್ದು ಇದೆಲ್ಲ ಸರ್ಪಗಳು. ಹೀಗೆ ವ್ಯತ್ಯಾಸವನ್ನೆಲ್ಲ ಅಲ್ಲಿ ಹೇಳ್ತಾರೆ. ವಾರಣಾನಂತು ರಾಜಾನಾಂ ಐರಾವತ ಮಥಾದಿಶತ್ ಉಚ್ಚೈಶ್ರವಧಮಶ್ವಾನಾಂ ಗರುಡಂ ಚಾಪಿ ಪಕ್ಷಿಣಾಂ. ಇನ್ನು ವಾರಣ ಅಂದರೆ ಆನೆಗಳು. ಎಲ್ಲ ಆನೆಗಳಿಗೆ ಅಧಿಪತಿಯನ್ನಾಗಿ ನಾಗಾಧಿಪತಿಯಾದ ಅಂದರೆ ಐರಾವತನನ್ನು ತಾವು ನಿಯೋಜನೆ ಮಾಡ್ತಾರೆ. ಕುದುರೆಗಳಿಗೆಲ್ಲ ಉಚ್ಚೈಶ್ರವ ಸುತ್ತ ಅಧಿಪತಿಯಾಗ್ತದೆ. ಪಕ್ಷಿಗಳಿಗೆಲ್ಲ ಗರುಡನನ್ನು ಅಧಿಪತಿಯನ್ನಾಗಿ ಮಾಡ್ತಾರೆ. ಮೃಗಾಣಾಮಥ ಶಾರ್ದೂಲಂ ಗೋವೃಷಂತು ಗವಾಮಪಿ ವನಸ್ಪತೀನಾಂ ರಾಜಾನಾಂ ಕಕ್ಷಮೇವಾಭ್ಯಷೇಚಯತ್. ಇನ್ನು ಎಲ್ಲ ಮೃಗಗಳಿಗೆ, ಪ್ರಾಣಿಗಳಿಗೆ ಸಿಂಹನನ್ನು ರಾಜನನ್ನಾಗಿ ಮಾಡಿದರೆ, ಗೋವುಗಳಿಗೆ ಎತ್ತನ್ನು, ವೃಷಭನನ್ನು ರಾಜನನ್ನಾಗಿ ಮಾಡ್ತಾರೆ. ವನಸ್ಪತಿಗಳಿಗೆಲ್ಲ ರಾಜನನ್ನಾಗಿ ಅಶ್ವತ್ಥ ವೃಕ್ಷವನ್ನು ಅಭಿಷೇಕ ಮಾಡ್ತಾರೆ. ಅಶ್ವತ್ಥ ವೃಕ್ಷ ಅಂದರೆ ಅದಕ್ಕೆಲ್ಲ ಅಭಿಮಾನಿ ದೇವತೆಗಳಿದ್ದಾರೆ ಅಂತ ಅರ್ಥ ಮಾಡಬೇಕು. ಹಾಗಾಗಿ ಈ ಗೀತೆಯಲ್ಲಿ ಎಲ್ಲ ಹೇಳುವಂಥದ್ದಾಗಿ ಸರ್ವವೃಕ್ಷಾಣಾಂ ಅಶ್ವತ್ಥ ಅಂತೆಲ್ಲ ಹೇಳುವಂಥದ್ದು ಅಂತ ಕೊಡ್ತಾರೆ. ಸಾಗರಾಣಾಂ ನದೀನಾಂಚ ಮೇಘಾನಾಂ ವರ್ಷಣಸ್ಯ ಚ ಆದಿತ್ಯಾನಾಂ ಅಧಿಪತಿಂ ಪರ್ಜನ್ಯಂ ಅಭಿಷಿಕ್ತವಾನ್. ಸಾಗರಗಳಿಗೆ, ನದಿಗಳಿಗೆ, ಮೋಡಗಳಿಗೆ, ಮಳೆಗೆ, ಆದಿತ್ಯರಿಗೆ ಎಲ್ಲ ಅಧಿಪತಿಯಾಗಿ ಪರ್ಜನ್ಯ ಎನ್ನುವ ದೇವತೆಯನ್ನು ಅಭಿಷೇಕ ಮಾಡ್ತಾರೆ, ಅವರನ್ನು ನಿಯೋಜನೆ ಮಾಡ್ತಾರೆ. ಸರ್ವೇಷಾಂ ದಂಷ್ಟ್ರಿಣಾಂ ಶೇಷಂ ರಾಜಾನಂ ಅಭ್ಯಷೇಚಯತ್ ಸರೀಸೃಪಾಣಾಂ ಸರ್ಪಾಣಾಂ ರಾಜಾನಂ ಚೈವ ತಕ್ಷಕಂ ಗಂಧರ್ವಾಪ್ಸರಸಾಂಚೈವ ಕಾಮದೇವಂ ತಥಾ ಪ್ರಭುಂ. ಇನ್ನು ಸರ್ವೇಷಾಂ ದಂಷ್ಟ್ರಿಣಾಂ, ಕಚ್ಚುವಂತಹ ಯಾವ ಹಾವುಗಳಿದ್ದಾವೆ ಅವುಗಳಿಗೆಲ್ಲ ಶೇಷನನ್ನಾಗಿ ಒಡೆಯನನ್ನಾಗಿ ಮಾಡ್ತಾರೆ. ಹೆಡೆಯಿಲ್ಲದ ಹಾವುಗಳಿದ್ದಾವೆ ಅವುಗಳಿಗೆ ನಾಗ ಅಂತ ಕರಿತೇವೆ, ಅವುಗಳಿಗೆಲ್ಲ ತಕ್ಷಕನನ್ನು ರಾಜನನ್ನಾಗಿ ಮಾಡ್ತಾರೆ. ಗಂಧರ್ವ ಮತ್ತು ಅಪ್ಸರೆಯರಿಗೆ ಕಾಮನನ್ನು, ಮನ್ಮಥನನ್ನು ಪ್ರಭುವನ್ನಾಗಿ ನಿಯೋಜನೆ ಮಾಡ್ತಾರೆ. ಋತೂನಾಂ ಮಥಮಾಸಾನಾಂ ದಿವಸಾನಾಂ ತಥೈವ ಚ ಪಕ್ಷಾಣಾಂ ಚ ಕ್ಷಪಾಣಾಂ ಚ ಮುಹೂರ್ತ ತಿಥಿ ಪರ್ವಣಾಂ ಕಲಾ ಕಾಷ್ಠಾ ಪ್ರಮಾಣಾನಾಂ ಗತಯೋರಣಯೋಸ್ತಥಾ ಗಣಿತಸ್ಯಾಥಯೋಗಸ್ಯ ಚಕ್ರೇ ಸಂವತ್ಸರಂ ಪ್ರಭುಂ. ಇನ್ನು ಋತು, ಮಾಸ, ಋತೂನಾಂ ಅಥ ಮಾಸಾನಾಂ, ಮಾಸ, ದಿನ, ಪಕ್ಷ, ರಾತ್ರಿ, ಮುಹೂರ್ತ, ತಿಥಿ, ಪರ್ವ, ಕಲಾ, ಕಾಷ್ಠ, ಪ್ರಮಾಣ, ಉತ್ತರಾಯಣ, ದಕ್ಷಿಣಾಯನ, ಗ್ರಹಣ ಎಲ್ಲದಕ್ಕೂ ಕೂಡ ಸಂವತ್ಸರ ಎನ್ನುವಂಥ ದೇವತೆಯನ್ನು ಪ್ರಭುವನ್ನಾಗಿ ನಿಯೋಜನೆ ಮಾಡ್ತಾರೆ. ಹಾಗಾಗಿ ನಾವು ವಿಶ್ವಾವಸನಾಮ ಸಂವತ್ಸರ ಅಂತೆಲ್ಲ ಹೇಳುವಾಗ ಅದರ ದೇವತೆ ನೆನಪಾಗಬೇಕು, ಅವುಗಳನ್ನೆಲ್ಲ ಉಲ್ಲೇಖವನ್ನು ಮಾಡ್ತಾರೆ. ಏವಂ ವಿಭಜ್ಯ ರಾಜ್ಯಾನಿ ಕ್ರಮೇಣೈವ ಪಿತಾಮಹ ದಿಶಾಂ ಪಾಲಾನಥ ತಥ ತಾಪಯಾಮಾಸ ಭಾರತ. ಹೀಗೆ ರಾಜ್ಯಗಳನ್ನು ಒಂದೊಂದು ವಿಭಾಗಗಳನ್ನು ಮಾಡಿ ಚತುರ್ಮುಖ ಬ್ರಹ್ಮ ವಿಭಾಗ ಮಾಡಿ ಅವರಿಗೆ ಅಧಿಪತಿಯನ್ನಾಗಿ ನಿಯೋಜನೆ ಮಾಡಿದ್ದಾನೆ. ಇದನ್ನೆಲ್ಲ ಎಲ್ಲ ದಿಕ್ಕುಗಳನ್ನು ಕೂಡ ಪಾಲಿಸಲು ದಿಕ್ಪಾಲಕರನ್ನು ಕೂಡ ಸ್ಥಾಪನೆ ಮಾಡ್ತಾನೆ. ಹಾಗಾದ್ರೆ ಯಾವ ಯಾವ ದಿಕ್ಕಿಗೆ ಅಂತ ಕೇಳಿದರೆ, ಪೂರ್ವಸ್ಯಾಂ ದಿಶಿ ಪುತ್ರಂ ಮೈ ವೈರಾಜಸ್ಯ ಪ್ರಜಾಪತೆ ದಿಶಾಂ ಪಾಲಂ ಸುಧನ್ಮಾನಂ ರಾಜಾನಂ ಸೋಭ್ಯಷಯಚಯತು. ಸೃಷ್ಟಿ ಮಾಡಿದ ಒಬ್ಬೊಬ್ಬರಿಗೆ ಅಧಿಕಾರ ಕೊಟ್ಟ ಚತುರ್ಮುಖ ಬ್ರಹ್ಮ. ಹಾಗಾದರೆ ಪೂರ್ವ ದಿಕ್ಕಿಗೆ ವೈರಾಜ ಎನ್ನುವಂಥ ಪ್ರಜಾಪತಿಯ ಸುತನಾದ ಸುಧನ್ಮ ಎನ್ನುವ ರಾಜನನ್ನು ದಿಕ್ಪಾಲನನ್ನಾಗಿ ನಿಯೋಜನೆ ಮಾಡ್ತಾನೆ. ದಕ್ಷಿಣಸ್ಯ ಮಹಾತ್ಮಾನಂ ಕರ್ಥಪಸ್ಯ ಪ್ರಜಾಪತೆ ಪುತ್ರಂ ಶಂಖಪದಂ ನಾಮ ರಾಜಾನಂ ಸೋಭ್ಯಷಯಚಯತ್. ಇನ್ನು ದಕ್ಷಿಣಕ್ಕೆ ಶಂಖಪದ ಎನ್ನುವವನು ಅವನು ಯಾರು ಕೇಳಿದರೆ ಕರ್ದಮ ಪ್ರಜಾಪತಿಯ ಮಗ ಅಂತ ಕೊಡ್ತಾರೆ.
ಅವರೇನು ಸಾಮಾನ್ಯ ಅಲ್ಲ. ಅಂತ ಒಂದು ದಿಕ್ಪಾಲಕ ಪತಿತ್ವವನ್ನು ಪಡಿಬೇಕು ಕೇಳಿದರೆ ಬಹಳಷ್ಟು ಕಾಲ ತಪಸ್ಸನ್ನೆಲ್ಲ ಮಾಡಿದವರೆಲ್ಲ ಹಾಗಾಗಿ ಮಾಡಿದ್ದಾರೆ. ಇನ್ನು ಪಶ್ಚಿಮಸ್ಯಾಂ ದಿಶಿ ತಥಾ ರಜಸಃ ಪುತ್ರಮಚ್ಯುತಂ ಕೇತುಮಂತಂ ಮಹಾತ್ಮಾನಂ ರಾಜಾನಂ ಸೋಭ್ಯಸೇಜೇತ್. ಪಶ್ಚಿಮ ದಿಕ್ಕಿಗೆ ಕೇತುಮಂತನನ್ನು ರಾಜನನ್ನಾಗಿ ಮಾಡ್ತಾರೆ, ಅಂದರೆ ಅಧಿಪತಿಯನ್ನಾಗಿ ಮಾಡ್ತಾರೆ. ಅದು ಯಾರು ಹೇಳಿದರೆ ರಜಸ್ ಎಂಬ ರಾಜನ ಮಗ ಅಂತ ಹೇಳ್ತಾರೆ. ಅವನು ಅಷ್ಟೇ ಬಹಳ ಮಹಾತ್ಮ್ಯನಾದವನು ಅಂತ ಕೊಡ್ತಾರೆ. ತಥಾ ಹಿರಣ್ಯಲೋಮಾನಂ ಪರ್ಜನ್ಯಸ್ಯ ಪ್ರಜಾಪತೆ ಉದೀಚ್ಯಾಂ ನಿಶಿದುರ್ದರ್ಶಂ ರಾಜಾನಂ ಸೋಭ್ಯಸೇಜೇತ್. ಉತ್ತರ ದಿಕ್ಕಿಗೆ ಪರ್ಜನ್ಯ ಪ್ರಜಾಪತಿ ಅಂತ ಏನು ಹಿಂದೆ ಹೇಳಿತ್ತು, ಮಳೆಗೆರೆಯ ಅಧಿಪತಿ ಅಂತ, ಅವನ ಮಗನಾದ ಹಿರಣ್ಯಲೋಭ ಅಂತ, ಅವನನ್ನೇ ದುರ್ದರ್ಶನ ಅಂತ ಹೇಳ್ತಾರೆ. ಅವನನ್ನು ಅಧಿಪತಿಯನ್ನಾಗಿ ಮಾಡಿದ್ರು. ತೈರ್ಯಂ ಪೃಥಿವೀ ಸರ್ವ ಸಪ್ತದ್ವೀಪ ಸಪತ್ತನ ಯಥಾ ಪ್ರದೇಶ ಮಧ್ಯಾಪಿ ಧರ್ಮೇಣ ಪರಿಪಾಲ್ಯತೆ. ಹೀಗೆ ಚಕ್ರವರ್ತಿಗಳಿಂದ ಪಟ್ಟಣಗಳಿಂದ ಕೂಡಿದ ಸಮಗ್ರ ಯಾವ ಪೃಥಿವಿ ಉಂಟು, ಆಯಾಯ ಪ್ರದೇಶಗಳಲ್ಲಿ ಅವರವರು ಧರ್ಮವಾಗಿ ಪರಿಪಾಲನೆ ಮಾಡುವುದಕ್ಕೋಸ್ಕರ ಅಧಿಕಾರವನ್ನು ತಾನು ಕೊಟ್ಟಿದ್ದಾನೆ. ಮಾತ್ರ ಅಲ್ಲ, ಅವರೆಲ್ಲರೂ ಕೂಡ ಧರ್ಮೇಣ ಪರಿಪಾಲನೆ, ಈ ರಾಜ್ಯವನ್ನು ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಇದ್ದಾರೆ. ರಾಜಸೂಯ ಅಭಿಷಿಕ್ತಸ್ತು ಮಥುರೇ ತೈರ್ರಾಧಿಪೈ ವೇದವಿಷ್ಟೇನ ವಿಧಿನ ರಾಜರಾಜ್ಯೇಭ್ಯಶಿಕ್ಷಿತಃ. ಎಲ್ಲ ನರಾಧಿಪತಿಗಳು, ಒಡೆಯರು ಏನು ಮಾಡ್ತಾರೆ ಕೇಳಿದ್ರೆ, ಋತುಚಕ್ರವರ್ತಿಯ ಯಾವ ರಾಜಸೂಯ ಯಾಗ ಉಂಟು ಅಲ್ಲಿ ಅಭಿಷಿಕ್ತರಾದರು ಅಂತ ಕೊಡ್ತಾರೆ. ಹಾಗಾಗಿ ಇವರಿಗೆಲ್ಲ ಪಟ್ಟಾಭಿಷೇಕ ಆದದ್ದು ಪೃಥುರಾಜ ಚಕ್ರವರ್ತಿಯ ರಾಜಸೂಯ ಯಾಗದಲ್ಲಿ ಅಂತ ಹೇಳ್ತಾರೆ. ಅವರೆಲ್ಲ ಏನು ಮಾಡಿದರು, ವೇದದಷ್ಟೇನು ವಿಧಿನ. ಅಧಿಕಾರ ಏನೋ ಬಂತು, ಬೇಕಾದಾಗೆ ಖುಷಿ ಮಾಡಿದರೆ ಕಡಿಮೆ ಇಲ್ಲ, ವೇದದಲ್ಲಿ ಹೇಳಿದ ಹಾಗೆ ರಾಜ್ಯಭಾರವನ್ನು ಮಾಡಿದ್ದಾರೆ. ಅರ್ಥಾತ್ ಸಕಲ ರಾಜರಿಗೂ ಅಧಿಪತಿಯಾಗಿ ಮೆರೀತಾರೆ. ಅಂದರೆ ಇದು ಏನು ತೋರಿಸ್ತದೆ ಕೇಳಿದರೆ, ಏನೋ ಅಧಿಕಾರ ಬಂದು ಮಾಡೋದಲ್ಲ, ವೇದ ವಿಹಿತವಾದದ್ದು ಏನುಂಟು, ವೇದ ಪ್ರಣಹಿತೋ ಧರ್ಮ ಅಂತ ಭಾಗವತದಲ್ಲಿ ಹಾಗಿದೆ. ಹಾಗೆ ಧರ್ಮದಿಂದ ರಾಜ್ಯಭಾರ ಮಾಡಿತು. ಆ ಧರ್ಮ ಯಾವುದು ಅಂತ ನಿರ್ಧಾರ ಮಾಡೋದು ಕಷ್ಟ ಹೇಳಿದಾಗ ವೇದದಲ್ಲಿ ಹೇಳಿದ್ದು ಏನುಂಟು ಅದು ಧರ್ಮ. ಹಾಗಾಗಿ ಆ ವೇದಕ್ಕೆ ಅನುಗುಣವಾಗಿ ಸಾರ್ವತ್ರಿಕವಾದಂಥ ಒಂದು ವ್ಯವಸ್ಥೆಯಿಂದ ಅವರು ರಾಜ್ಯಭಾರವನ್ನು ಮಾಡ್ತಾ ಇದ್ದರು ಅಂತ ಕೊಡ್ತಾ ಇದ್ದಾರೆ. ತಥೋ ಮನ್ವಂತರೇ ಪೀತೆ ಚಾಕ್ಷುಷೇ ಭರತರ್ಷಭ ಏವಂ ವಿಭಜ್ಯ ರಾಜ್ಯಾನಿ ಕ್ರಮೇಣೈವ ಪಿತಾಮಹ ವೈವಸ್ವತಾಯ ಮನವೇ ಬ್ರಹ್ಮ ರಾಜ್ಯಮಥಾದಿಶತ್. ಹೀಗೆ ಚಾಕ್ಷುಷ ಮನ್ವಂತರದ ಕಥೆಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಇದೆಲ್ಲ ಕಳೆದ ಬಳಿಕ ಚತುರ್ಮುಖ ಬ್ರಹ್ಮ ಮತ್ತೆ ರಾಜ್ಯವನ್ನು ವಿಭಾಗ ಮಾಡಿ ವೈವಸ್ವತ ಮನ್ವಿಗೆ ಅದನ್ನು ವಹಿಸಿಕೊಡ್ತಾನೆ. ವೈವಸ್ವತಾಯ ಮನವೇ ಬ್ರಹ್ಮ ರಾಜ್ಯ ಮಥಾದಿಶತ್. ಅರಸೊತ್ತಿಗೆಯನ್ನು ವೈವಸ್ವತನಿಗೆ ಮುಂದೆ ವಹಿಸಿಕೊಡ್ತಾರೆ. ತಸ್ಯ ವಿಸ್ತರಮಾಖ್ಯಾಸ್ತೆ ಮನೋರ್ವೈವಸ್ವತಸ್ಯ ಚ ತಮಾನುಕೂಲ್ಯಾದ್ ರಾಜೇಂದ್ರ ಯದಿ ಶುಶ್ರೂಷೆಸೇ ನಘ ಮಹದ್ದೈತರ್ದಧಿಷ್ಠಾನಂ ಪುರಾಣಂ ಪರಿಕೀರ್ತಿತಂ ಪುಣ್ಯಂ ಯಶಸ್ಯಮಾಯುಷ್ಯಂ ಸ್ವರ್ಗಮಾಸಕರಂ ಶುಭಂ. ವೈವಸ್ವತ ಮನ್ವಿನ ವಿಸ್ತಾರವಾದಂಥ ಚರಿತ್ರೆಯನ್ನು ನಿಮಗೆಲ್ಲ ಅನುಕೂಲಕ್ಕೆ ತಕ್ಕ ಹಾಗೆ ನಾನು ಕೇಳುವ ಇಚ್ಛೆಯಿಂದ ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಹರಿವಂಶ ಪುರಾಣ ಇದೊಂದು ನಿಧಿ ಇದ್ದಾಗೆ. ಹಾಗಾಗಿ ಈ ಪುರಾಣವನ್ನು ಕೇಳಿದವರಿಗೆ, ಈ ಚರಿತ್ರೆಯನ್ನು ಕೇಳಿದವರಿಗೆ ಏನೇನು ಫಲ ಅಂತ ಆಗಾಗ ಹೇಳ್ತಾ ಇದ್ದಾರೆ. ಹಾಗಾಗಿ ಹೇಳ್ತಾರೆ ಏನು ಕೇಳಿದರೆ, ಯಾರು ಇದನ್ನು ಕೇಳ್ತಾರೋ ಅವರಿಗೆ ಪುಣ್ಯಂ ಯಶಸ್ಯಂ ಆಯುಷ್ಯಂ ಸ್ವರ್ಗವಾಸಕರಂ ಶುಭಂ ಅಂತ ಕೊಡ್ತಾರೆ. ಇದಿಷ್ಟು ಕೇಳಿದ್ದಕ್ಕೆ ಪುಣ್ಯ. ಹಾಗಾದರೆ ಏನು ಕೇಳಿದರೆ, ಪುಣ್ಯಕ್ಕೆ ಬಿಡುತ್ತದೆ, ಯಶಸ್ಸು ಬರುತ್ತೆ, ಕೀರ್ತಿ ಬರುತ್ತೆ, ಆಯುಷ್ಯ ವೃದ್ಧಿಯಾಗತ್ತೆ, ಸ್ವರ್ಗಾದಿಗಳನ್ನು ಕೊಡುವಂಥದ್ದಾಗಿ ಬಿಡತ್ತೆ ಅಂತ ಕೊಡ್ತಾರೆ. ಜನಮೇಜಯ ಉವಾಚ. ಜನಮೇಜಯ ಹೇಳ್ತಾರೆ, ವಿಸ್ತರೇಣ ಪೃಥೋರ್ಜನ್ಮ ವೈಶಂಪಾಯನ ಕೀರ್ತಯ ಯಥಾ ಮಹಾತ್ಮನ ತೇನ ದುಗ್ಧ ಚೇಯಂ ಸುಂದರ. ಪೃಥ್ವಿನ ಜನ್ಮ ವಿಸ್ತಾರವನ್ನು ವಿಸ್ತೃತವಾಗಿ ನಮಗೆ ತಿಳಿಸಿ ಅಂತ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವಾಗಲೂ ಹಾಗೆ ಸಂಕ್ಷೇಪ ವಿಸ್ತಾರಾಭ್ಯಾಮ. ಕೆಲವು ಸಲ ಶಾರ್ಟ್ ಆಗಿ ಹೇಳ್ತಾರೆ, ಕೆಲವು ಸಲ ಬೇಕು ಅಂತಾದರೆ ವಿಸ್ತಾರ ಮಾಡಿ ಹೇಳ್ತಾರೆ. ಇದು ಹೇಳುವಾಗಲೇ ಪೂರ್ತಿ ಹೇಳ್ತಾ ಹೋಗುವುದಿಲ್ಲ. ಮೊದಲು ಸಂಕ್ಷೇಪವಾಗಿ ಹೇಳಿದರು ಪೃಥ್ವಿ ಹೀಗೆ ಹಾಗೆ ಅಂತ. ಈಗ ಅವ್ರು ಕೇಳ್ತಾ ಇದ್ದಾರೆ, ನನಗೆ ಪೃಥ್ವಿನ ಜನ್ಮ ವಿಸ್ತಾರ ಹೇಳಿ. ಪೃಥು ರಾಜ್ಯಭಾರ ಮಾಡಿದ್ದೆಲ್ಲ ಹೌದು, ಅವನದ್ದೇನೋ ಜನ್ಮದ ಬಗ್ಗೆ ಏನೋ ಕಥೆ ಉಂಟಲ್ಲ ಅದನ್ನು ನಮಗೆ ಹೇಳಿ. ಅಷ್ಟು ಮಾತ್ರ ಅಲ್ಲ, ಈ ಪೃಥ್ವಿನಿಂದಾಗಿ ಎಂ ವಸುಂಧರ, ಈ ಭೂಮಿಗೆ ವಸುಂಧರ ಅಂತ ಹೆಸರು ಬಂತು. ಅದು ಯಾಕೆ ವಸುಂಧರ ಅಂತ ಹೆಸರು ಬಂತು, ಏನು ಪೃಥ್ವಿ ಚಕ್ರವರ್ತಿಯ ಚರಿತ್ರೆ, ಅದನ್ನು ನಮಗೆ ವಿಸ್ತಾರವಾಗಿ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಯಥಾಚ ಪಿತೃಭಿರ್ದುಗ್ಧ ಯಥಾ ದೇವೇ ತಥರ್ಷಿಭಿಃ ಯಥಾ ದೈತ್ಯಶ್ಚ ನಾಗೈಶ್ಚ ಯಥಾ ಯಕ್ಷೇ ತಥಾ ಧ್ರುವೈಃ ಯಥಾ ಶನೈಃ
ಶೈಲ್ಯೈ ಪಿಶಾಚೈಶ್ಚ ಗಂಧರ್ವೈಶ್ಚ ದ್ವಿಜೋತ್ತಮೈ ರಾಕ್ಷಸೈಶ್ಚ ಮಹಾಸತ್ತೈ ಯಥಾ ದುಗ್ಧ ವಸುಂಧರ. ಅವರು ಕೇಳ್ತಾ ಇದ್ದಾರೆ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ. ನಾವಾದರೆ ಯಾಕೆಂದ್ರೆ ಒಂದೇ ಕ್ವಶನ್ ಕೇಳ್ತೇವೆ, ಇದೆಲ್ಲ ಗೊತ್ತುಂಟು ಎಷ್ಟು ಉಂಟು ಅಂತ ಹೇಳಿ, ಯಾವುದನ್ನು ಕೇಳಬೇಕು ನನಗೆ ಎಷ್ಟು ಗೊತ್ತುಂಟು ಅಂತ ಹೇಳಿ ಪ್ರಶ್ನೆಯನ್ನು ಹೇಳ್ತಾ ಇದ್ದಾರೆ. ಈಗ ಇವರು ಏನು ಹೇಳ್ತಾ ಇದ್ದಾರೆ ಕೇಳಿದ್ರೆ, ಯಥಾಚ ಪಿತೃಭಿರ್ದುಗ್ಧ, ಪಿತೃದೇವತೆಗಳು ವಸುಂಧರೆಯನ್ನು ಹೇಗೆ ಕರೆದ್ರು, ಕರೆಯುವುದು ಕೇಳಿದ್ರೆ ಹೇಗೆ ಅದರಿಂದ ಸಂಪತ್ತನ್ನು ಪಡೆದರು. ಋಷಿಗಳಿಂದ, ದೇವತೆಗಳಿಂದ, ದೈತ್ಯರಿಂದ, ನಾಗಗಳಿಂದ, ಯಕ್ಷರಿಂದ, ಹಾಗೆಯೇ ಮರಗಳಿಂದ ವಸುಂಧರೆಯಿಂದ ಹೇಗೆ ಕರೆಯಲ್ಪಟ್ಟಿತು. ಅಂದರೆ ಭೂಮಿ ಇವರಿಗೆಲ್ಲ ಹೇಗೆ ಫಲವನ್ನು ಕೊಡಲಿಕ್ಕೆ ಉಂಟಾಗಿ. ಯಥಾ ಶೈಲಿ, ಬೆಟ್ಟಗಳು, ಹಾಗೆ ಪಿಶಾಚಗಳು, ಗಂಧರ್ವರು, ಬ್ರಾಹ್ಮಣರು, ಮಹಾಸತ್ವ ಸಂಪನ್ನರಾದಂಥ ರಾಕ್ಷಸರು, ಇವರಿಂದ ಹೇಗೆ ಅವರು ಕರೆಯಲ್ಪಟ್ಟರು. ಅಂದರೆ ಇವರೆಲ್ಲ ಹೇಗೆ ಅವರಿಂದ ಸಂಪತ್ತನ್ನು ಪಡೆದು ಭೂಮಿಯಿಂದ ಇವರೆಲ್ಲ ಫಲವನ್ನು ಪಡ್ಕೊಂಡಿದ್ದಾರೆ, ಬೆನಿಫಿಟ್ ಅನ್ನು ಪಡ್ಕೊಂಡಿದ್ದಾರೆ. ಹೇಗೆ ಪಡ್ಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ನನಗೆ ವಿಸ್ತೃತವಾಗಿ ಹೇಳಬೇಕು. ಅಂದರೆ ಇವಳಿಗೆ ಕಥೆ ಗೊತ್ತುಂಟು ಅಂತಾಯ್ತು. ಇಷ್ಟೆಲ್ಲ ಹೇಳಬೇಕಾದ್ರೆ, ಜನಮೇಜಯನಿಗೆ ಕೇಳಬೇಕಾದ್ರೆ ಇದೆಲ್ಲ ಕಥೆ ಗೊತ್ತುಂಟು. ಹಾಗಾದ್ರೆ ಗೊತ್ತಿದ್ದು ಕೇಳ್ತಾ ಇದ್ದಾನೆ. ಯಾಕೆ? ಅದರ ಬಗ್ಗೆ ವಿಸ್ತೃತವಾಗಿ ಹೇಳಿಕೊಡಿ ಎನ್ನುವ ಅರ್ಥದಿಂದ. ತೇಷಾಂ ಪಾತ್ರ ವಿಶೇಷಾಂಶ್ಚ ವೈಶಂಪಾಯನ ಕೀರ್ತಯ ವತ್ಸಾನ್ ಕ್ಷೀರ ವಿಶೇಷಾಂಚ ದೋಗ್ಧಾರಂ ಚಾನುಪೂರ್ವಶಃ. ಆಯಾಯ ವರ್ಗದವರು, ಹಿಂದೆ ಹೇಳಿದಾಗೆ ಬೆಟ್ಟದ ವರ್ಗ, ಪಿತೃವರ್ಗದವರು, ನಾಗಗಳು, ದೈತ್ಯಗಳು ಎಲ್ಲರಿದ್ದಾರೆ. ಅವರು ದೋಹನ ಮಾಡಿದ ಹೇಗೆ, ಈಗ ದನವನ್ನು ಕರೆದ ಹಾಗೆ ಭೂಮಿಯನ್ನು ಕರೆದು, ಈ ಕರೆಯುವಾಗ ಸಂಪತ್ತನ್ನು ದೋಹನ ಮಾಡುವಾಗ, ಹಾಲು ಕರೆದಾಗೆ ಕರೆಯುವಾಗ ಯಾವ ಪಾತ್ರೆಯಿಂದ ಅವರು ಹಾಲನ್ನು ಕರೆದದ್ದು, ಇದನ್ನು ವೈಶಂಪಾಯನರೇ ನಮಗೆ ಹೇಳಿಕೊಡಿ ಅಂತ ಕೇಳ್ತಾರೆ. ಅದು ಹಾಲು ಕರಿಬೇಕಾದ್ರೆ ಒಂದು ಕರು ಬೇಕು. ಹಾಗಾದ್ರೆ ಈ ಕರು ಯಾರು, ಹಾಗಾದ್ರೆ ಇವುಗಳಿಂದ ಬಂದ ವಸ್ತುಗಳು ಯಾವುದು, ಇದನ್ನು ಕರೆದದ್ದು ಯಾರು, ಹೀಗೆ ಎಲ್ಲವನ್ನೂ ಕೂಡ ನಮಗೆ ತಿಳಿಸಿಕೊಡಬೇಕು. ಯಸ್ಮಾಚ್ಚ ಕಾರಣಾತ್ ಪಾಣಿ ವೇನಸ್ಯ ಮಥಿತಃ ಪುರ ಕ್ರುದ್ಧೈರ್ ಮಹರ್ಷಿಭಿಸ್ತಾತ ಕಾರಣಂ ತಚ್ಚ ಕೀರ್ತಯ. ಇದೆಲ್ಲವನ್ನೂ ತಿಳಿಸಿಕೊಡ್ಬೇಕು. ಅದಕ್ಕಿಂತಲೂ ಸಿಟ್ಟುಗೊಂಡ ಋಷಿಗಳು ಯಾವ ಕಾರಣದಿಂದಾಗಿ ವೇನವನನ್ನು ಕೊಂದರು, ಆ ವೇನ ಮಹಾರಾಜನ ಬಾಹುವನ್ನು, ತೋಳನ್ನು ಮಥನೆ ಮಾಡಿದ್ರು, ಅದರ ಕಾರಣ ಏನು, ಇದೆಲ್ಲವನ್ನು ನಮಗೆ ತಿಳಿಸಿಕೊಡಬೇಕು ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ವೈಶಂಪಾಯನರು ಜನಮೇಜಯನನ್ನು ಕುರಿತು ಹೇಳ್ತಾ ಹೋಗ್ತಾರೆ. ಹಂತತೆ ವರ್ಣಯಿಷ್ಯಾಮಿ ಪೃಥೋರ್ವೈನ್ಯಸ್ಯ ವಿಸ್ತರಂ ಏಕಾಗ್ರ ಪ್ರಯತೋ ಭೂತ್ವ ಶೃಣುಷ್ವ ಜನಮೇಜಯ. ಜನಮೇಜಯ ಸಂತೋಷಪ್ಪ, ಒಂದು ಪ್ರಶ್ನೆ ಕೇಳಬೇಕಾದ್ರೆ ನನಗೆಷ್ಟು ಗೊತ್ತುಂಟು ಅಂತ ಹೇಳಿ, ಇದರ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ ಅಂತ ಹೇಳಿ ಅಂತ ಕೇಳುವಾಗ ಉತ್ತರ ಕೂಡ ಹೇಗೆ ಕೊಡಬೇಕು ಅಂತ ಗೊತ್ತಾಯ್ತು. ಸುಮ್ಮನೆ ಕೇಳಿಬಿಟ್ರೆ ಹೌದು ಮರೇ ಇದ್ದಾನೆ ಅಂತ ಹೇಳಿ ಹೋಗ್ತಾ ಇದ್ದೆವು. ಇದು ಹಾಗಲ್ಲ. ನೀನು ಮತ್ತೇನು ಮಾಡ್ತಿ, ವೇನನ ಮಗನಾದ ಪೃಥುವಿನ ಚರಿತ್ರೆಯನ್ನು ನೀನು ವಿಸ್ತಾರವಾಗಿ ನೀನು ಕೇಳ್ತಾ ಇದ್ದೆ. ನಾನು ಹೇಳ್ತೇನೆ, ನೀನು ಹೇಗಿರ್ಬೇಕು ಗೊತ್ತಾ, ಏಕಾಗ್ರಹ ಪ್ರಯತೋ ಭೂತ್ವ, ಏಕಾಗ್ರ ಚಿತ್ರನಾಗಿ ನೀನು ಕೂತ್ಕೊಳ್ಬೇಕು, ಜಿತೇಂದ್ರಿಯನಾಗಿ ನೀನು ಕೂತ್ಕೊಂಡು ನಾನು ಹೇಳುವ ಎಲ್ಲ ಕಥೆಗಳನ್ನು ಗಮನ ಇಟ್ಟು ಕೇಳು ಅಂತ ಹೇಳಿ ಕಥೆಯನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ಅರುಚೇ ಕ್ಷುದ್ರ ಮನಸಃ ನಾಶಿಷ್ಯಾಯ ವ್ರತಸ್ಯವ ಕೀರ್ತನೀಯಮಿದಂ ರಾಜನ್ ಕೃತಜ್ಞಸ್ಯಾಹಿ ತಸ್ಯವ. ಕಥೆ ಹೇಳಬೇಕಾದ್ರೆ, ಉತ್ತರ ಕೊಡಬೇಕಾದ್ರೆ ಇಂಥವರಿಗೆ ಕೊಡಬಾರ್ದು ಅಂತ ಇದೆ. ಅದಕ್ಕೋಸ್ಕರ ನಿನ್ನ ಹತ್ರ ಹೇಳ್ತಾ ಇದ್ದೇನೆ, ನೀನು ಈ ರೀತಿಯಾಗಿ ಪುರಾಣಗಳನ್ನು ಕೇಳಬೇಕು ಅಂತ ಹೇಳ್ತಾ ಇದ್ದೇನೆ. ಹಾಗಾದರೆ ಹೇಗೆ ಇರಬಾರ್ದು ಕೇಳಿದರೆ, ಆಸಕ್ತಿ ಇಲ್ಲದವರಿಗೆ ಪುರಾಣ ಹೇಳಬೇಡಿ ಅಂತ ಹೇಳಿದೆ. ಆಮೇಲೆ ಸಣ್ಣ ಮನಸ್ಸಿನವರಿಗೆ ಕೊಡಬೇಡಿ ಅಂತ ಹೇಳಿ. ಕ್ಷುದ್ರ ಮನಸ್ಸು ಅಂದರೆ ನಾವು ಹೇಳ್ತೇವೆ, ಏನೊಂದು ಬ್ರಾಡ್ ಮೈಂಡಿಂಗ್ ಇಲ್ಲ, ಸ್ವಲ್ಪ ಮೀನ್ ಮೈಂಡ್ ಅಂತ ಏನಿಲ್ಲ ಕರಿತೀರಿ ಅಂಥವರಿಗೆ ಹೇಳಬೇಡಿ. ಅಂದರೆ ಅವರಿಗೆ ಪುರಾಣನೇ ಇಷ್ಟ ಇಲ್ಲ, ಏನೇನೋ ಸುಮ್ಮನೆ ಟೈಮ್ ಪಾಸ್ ಹೇಳ್ತಾರೆ, ಹಾಗೆ ಹೀಗೆ ಅಂತ ಒಂದು 25 ತಲೆಯಲ್ಲಿ ತುಂಬಿಸಿಕೊಂಡಿರ್ತಾರೆ. ಅವರಿಗೆ ನಾವು ಎಷ್ಟು ಹೇಳಿದ್ರು ಅವರಿಗೆ ಅದು ಕತೆಗೆ ತಲೆಗೆ ಹೋಗೋದೇ ಇಲ್ಲ. ಯಾಕೆ, ಅವರು ಬಂದು ಕೂತ್ಕೊಳ್ಳುವಾಗಲೇ ಕಿವಿಗೆ ಮುಚ್ಚಳವನ್ನು ಹಾಕಿಕೊಂಡೇ ಕೂತ್ಕೊಳ್ಳೋರು. ಹಾಗಾಗಿ ಅವರಿಗೆ ನಾವು ಹೇಳಬಾರದು ಅಂತ ಹೇಳ್ತಾರೆ. ಅದಕ್ಕೆ ಸಣ್ಣ ಮನಸ್ಸು ಅಂದರೆ ಏನು ಹೇಳ್ತಾರೆ, ಏನು ಉಂಟು ಅಂತ ನೋಡಿದರೆ ಅದು ಸತ್ಯವೋ ಸುಳ್ಳು ಅಂತ ಗೊತ್ತಾಗ್ತದೆ. ಇದು ಬರಬೇಕಾದ್ರೇನೆ ಆಕ್ಷೇಪ ಹೇಳಬೇಕು, ಇದನ್ನು ಒಪ್ಪಲೇಬಾರದು. ಈ ರೀತಿಯ ಮನಸ್ಥಿತಿಯವರು ಬಹಳಷ್ಟು ಜನ ಇರ್ತಾರೆ. ಹಾಗಾಗಿ ಅಂಥವರಿಗೆ ಪುರಾಣವನ್ನು ಕೊಡಬೇಡಿ ಅಂತ ಹೇಳ್ತಾರೆ. ಇನ್ನು ಹೇಳ್ತಾರೆ, ನಾಶಿಷ್ಯಾಯಾಮ್, ಶಿಷ್ಯರಲ್ಲದವರಿಗೆ ಹೇಳಬೇಡಿ. ಹಾಗಿದ್ರೆ ಪುರಾಣ ಹೇಳುವವರು ವೇದವ್ಯಾಸರು ಗುರುಗಳು, ಕೇಳುವವರೆಲ್ಲರೂ ಶಿಷ್ಯರು ಅಂತ. ಶಿಷ್ಯತ್ವ ಬೇಕು. ಏನು ಶಿಷ್ಯತ್ವ ಅಂದರೆ, ಅವರು ಏನು ಹೇಳ್ತಾರೆ ಅಂತ ಕೇಳುವ ಮನಸ್ಸಿರಬೇಕು. ಅಂಥವರಿಗೆ ಪುರಾಣಗಳನ್ನು ಕೊಡಬೇಕು. ಶಿಷ್ಯರಲ್ಲದವರಿಗೆ ನಿಮಗೇನು ಗೊತ್ತುಂಟು, ಅವರಿಗಿಂತ ಎಲ್ಲ ನಂಗೆ ಗೊತ್ತುಂಟ್ರಿ, ನೋಡು ಅವ್ರು ಏನು ಹೇಳ್ತಾರೆ ನೋಡುವ ಅಂತ ಹೇಳಿದರೆ ಅಂಥವರಿಗೆ ಕತೆ ಹೇಳಲಿಕ್ಕೆ ಹೋಗಬೇಡಿ ಅಂತ. ಯಾಕೆ,
ಅವರ ತಲೆಯಲ್ಲಿದ್ದನ್ನು ಅವರು ತುಂಬಿಸ್ತಾರೆ ಹೊರತು ಅವ್ರು ಹೇಳೋದನ್ನು ಕೇಳೋದೇ ಇಲ್ಲ. ಎಷ್ಟೋ ಸಲ ಹಾಗೆ ಆಗತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಶಿಷ್ಯ ಅವನಿಗೆ ಹೇಳಬೇಕಾದ್ರೆ ಅಥವಾ ನಿಷ್ಠೆ ಇಲ್ಲದವನಿಗೆ ಹೇಳಬೇಡಿ ಅಂತ ಹೇಳ್ತಾರೆ. ಅದರಲ್ಲಿ ನಿಷ್ಠೆಯೇ ಇಲ್ಲ, ಅದರಲ್ಲಿ ಆಸಕ್ತಿಯೇ ಇಲ್ಲ ಅಂಥವರಿಗೆ ಯಾಕೆ ಕಥೆ ಹೇಳಬೇಕು ಅಂತ ಕೇಳ್ತಾರೆ. ಹಾಗಾದ್ರೆ ನಿಷ್ಠೆ ಇಲ್ಲದವನಿಗೆ ಹೇಳಬೇಡಿ. ಮತ್ತೆ ಹೇಳ್ತಾರೆ, ಕೃತಜ್ಞನಿಗೆ ಹೇಳಬೇಡಿ, ಹಿತಚಿಂತಕ ಇಲ್ಲದವನಿಗೆ ಈ ಪುರಾಣಗಳನ್ನು ಕೊಡಬೇಡಿ ಅಂತ ಹೇಳ್ತಾರೆ. ಈ ಪುರಾಣಗಳನ್ನು ಕೇಳುವ ಉದ್ದೇಶ ಇಷ್ಟೇ. ಈ ಪೃಥು ಚಕ್ರವರ್ತಿಯಿಂದಾಗಿ ನಮ್ಮ ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂದಿದೆ. ಹಾಗಾದ್ರೆ ಅವರಿಂದ ಎಷ್ಟು ನಾವು ಉಪಕೃತರು. ನಮ್ಮ ಹಿರಿಯರ ಕಥೆ ನಮ್ಮ ದೇಶಕ್ಕೆ ಭೂಮಿಗೆ ಹೀಗೆ ಬರಲಿಕ್ಕೆ ಕಾರಣ ನಮಗಿಷ್ಟು ಶಾಸ್ತ್ರ ಸಂಪತ್ತನ್ನು ಕೊಟ್ಟಿದ್ದಾರೆ. ನಾವು ಎಷ್ಟು ಇವತ್ತು ವಿಶ್ವಗುರು ಭಾರತ ಅಂತ ಹೇಳ್ತಾ ಇದ್ದೇವೆ. ಯಾವುದರಲ್ಲಿ ಕೇಳಿದ್ರೆ ಈ ಫಿಲಾಸಫಿಯಲ್ಲಿ ಬಿಟ್ಟರೆ ಮತ್ತೇನಿಲ್ಲ. ನಮ್ಮಲ್ಲಿರುವಷ್ಟು ಪುರಾಣಗಳು, ವೇದಗಳು, ತತ್ವಗಳು, ಚಿಂತನೆಗಳು ಇದು ಯಾವ ಜಗತ್ತಿನಲ್ಲಿ ಬೇರೆಲ್ಲಿಯೂ ಇಲ್ಲ. ಇದನ್ನು ಇಟ್ಟುಕೊಂಡು ನಾವು ವಿಶ್ವಗುರು ಅಂತ ನಾವು ಹೇಳಿಕೊಳ್ತಾ ಇದ್ದೇವೆ. ಆದರೆ ನಮಗೆ ಹಾಗೆ ಅನಿಸೇ ಇಲ್ಲ ಅಂತ ಕೇಳಿದರೆ, ನಿಷ್ಠೆಯೇ ಇಲ್ಲ ಅಂತ ಅಂದ ಮೇಲೆ ಅವರಿಗೆ ಯಾಕೆ ಈ ಕಥೆಯನ್ನು ಹೇಳಬೇಕು? ಹಾಗಾಗಿ ಕೃತಜ್ಞರಿಗೆ ನಮಗೆ ಇಟ್ಟಂತನ್ನು ಕೊಟ್ಟಂತಹ ಎಲ್ಲ ಹಿರಿಯರನ್ನು ನೆನಪಿಸಿಕೊಳ್ಬೇಕು. ಅವರು ನೆನಪಿಸಿಕೊಳ್ತಾರೆ ಹೇಳಿದ್ರೆ ಅವರು ಕೃತಜ್ಞರು ಅಂತ. ಕೃತಂ ಜಾನಾತೀತಿ ಕೃತಜ್ಞ, ಮಾಡಿದ್ದನ್ನು ನೆನಪಿಸಿಕೊಳ್ಳುವವರಾಗಬೇಕು. ಇದು ಹಾಗೆಲ್ಲ ಮಾಡಿದವರಿಗೆ ಬೈಯುವವರು ಅಂತಾದ್ರೆ ಅವರಿಗೆ ಮತ್ತೆ ಯಾಕೆ ಕೊಡಬೇಕು? ಕೊಟ್ಟರೆ ಏನಾಗತ್ತೆ ಕೇಳಿದ್ರೆ ತಿರುಗಿ ಮತ್ತೆ ನಮಗೆ ಹೊಡಿತಾರೆ. ಅಂತದ್ದಕ್ಕೋಸ್ಕರ ಅವರಿಗೆ ಪುರಾಣ ಹೇಳಬೇಡಿ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ನಿನಗೆ ಹೇಳ್ತಾ ಇದ್ದೇನೆ, ನೀನು ಹಾಗೆ ಇಲ್ಲ, ನೀನು ನಿಷ್ಠೆಯಾಗಿ ಕೇಳು, ಆಸಕ್ತನಾಗಿ ಕೇಳು ಅಂತ ಉಪದೇಶ ಕೊಟ್ಟು ಹೇಳ್ತಾರೆ. ಸ್ವರ್ಗಂ ಯಶಸ್ಯಂ ಆಯುಷ್ಯಂ ಧರ್ಮ್ಯಂ ವೇದೇನ ಸಂಹಿತಂ ರಹಸ್ಯ ಋಷಭಿ ಪ್ರೋಕ್ತಂ ಶೃಣುರಾಜನ್ ಯಥಾ ತಥಂ. ಈ ಹರಿವಂಶದ ಇತಿಹಾಸ ಉಂಟಲ್ಲ, ಇದು ಸ್ವರ್ಗವನ್ನು ನೀಡಲಿಕ್ಕೆ ಸಮರ್ಥವಾದದ್ದು. ಸ್ವರ್ಗ ಸುಖವನ್ನು ನೀಡುತ್ತೆ ನಿಮಗೆ. 4 ಜನರಿಗೆ ಉಪಕಾರಿಗಳಾಗಿ ಬದುಕಿ ಅದರಿಂದ ಭೋಗಕ್ಕಿಂತ ಹೆಚ್ಚು ಸುಖ ತ್ಯಾಗದಲ್ಲಿ ಉಂಟು ಎನ್ನುವಂಥದ್ದನ್ನು ಕೊಡುವುದಕ್ಕೋಸ್ಕರ ಇರುವಂಥ ಗ್ರಂಥಗಳು ಇವು. ಹಾಗಾಗಿ ನೀನು ಇದನ್ನು ಕೇಳಿದರೆ ನಿನಗೆ ಸ್ವರ್ಗಾದಿ ಸುಖಗಳು ಸಿಗ್ತದೆ. ಇನ್ನು ಯಶಸ್ಯಂ, ಯಶಸ್ಸು ಸಿಕ್ಕತ್ತೆ, ಕೀರ್ತಿ ಸಿಕ್ಕುತ್ತದೆ. ಹಾಗಾದ್ರೆ ಇಂಥವರಲ್ಲಿ ನಾವು ಹುಟ್ಟಿಕೊಂಡಿದ್ದೇವೆ ಹೇಳಿದ್ರೆ ನಮಗೆ ತುಂಬಾ ಪಾಸಿಟಿವ್ ಥಾಟ್ಸ್ ಬರ್ತದೆ. ನಾವು ಅಲ್ಲ ಇಷ್ಟೆಲ್ಲ ಇದ್ದೇವೆ ಹೇಳಿದ್ರೆ ನಮಗಿಂತ ದೊಡ್ಡವರು ಯಾರು? ಅದು ಅಹಂಕಾರಕ್ಕೆ ಪರಿಣಾಮ ಆಗಬಾರ್ದು. ಅದು ಕೀರ್ತಿ ಬರಲಿಕ್ಕೆ ಅಂದರೆ ನಮಗೆ ಒಂದು ಧನ್ಯತೆಗೆ ಕಾರಣ ಆಗತ್ತೆ. ಹಾಗಾಗಿ ಅದರೊಂದು ಕೀರ್ತಿಗೆ ಕಾರಣ ಆಗತ್ತೆ ಮುಂದೆ ಅಂತ ಹೇಳ್ತಾರೆ. ಆಮೇಲೆ ಆಯುಷ್ಯ ವೃದ್ಧಿಗೊಳಿಸ್ಲಿಕ್ಕಾಗತ್ತೆ. ಯಾಕೆ? ಪುರಾಣಾದಿಗಳನ್ನು ಕೇಳಿದ್ರೆ ಆಯುಷ್ಯ ವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಯಾಕೆ ಕೇಳಿದ್ರೆ ಕಾಮಕ್ರೋಧ ಲೋಭ ಮೋಹಗಳೇ ನಮ್ಮ ಆಯುಷ್ಯವನ್ನು ಕಡಿಮೆ ಮಾಡುವುದು. ಗರುಡ ಪುರಾಣವು ಒಂದು ಕಡೆ ಹೇಳ್ತಾರೆ, ಯಾಕೆ ಹೆಚ್ಚು ಕಾಲ ಬದುಕೋದಿಲ್ಲ. ಹಿಂದೆ ಎಲ್ಲ ಹೇಳಿದ್ರೆ 5,000 ವರ್ಷ, 10,000 ವರ್ಷ, 1,00,000 ವರ್ಷ ಬದುಕಿದ್ರು ಅಂತೆಲ್ಲ ಹೇಳ್ತಾರೆ. ಈಗಂತ ಆಯುಷ್ಯವೇ ಇಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಹೇಳ್ತಾರೆ ದೀರ್ಘ ಸಂಧ್ಯಾವಂದನತ್ವ, ಸಂಧ್ಯಾವಂದನೆ, ಧ್ಯಾನ, ದೇವರ ತಪ, ನಿಷ್ಠೆ ಅಂತ ಯಾರು ಹೆಚ್ಚು ಮಾಡ್ತಾರೆ ಅವರು ದೀರ್ಘಕಾಲ ಬದುಕುತ್ತಾರೆ ಅಂತ ಕೊಡ್ತಾರೆ. ಹಾಗಾದ್ರೆ ಈ ಪುರಾಣಾದಿಗಳನ್ನು ಕೇಳುವಾಗ ಒಂದಷ್ಟು ದೇವರ ಚಿಂತನೆ ಆಗೋದ್ರಿಂದ ಏನಾಗುತ್ತದೆ ಅಂತ ಕೇಳಿದ್ರೆ ಆಯುಷ್ಯ ವೃದ್ಧಿ ಆಗತ್ತೆ, ಇಮ್ಯುನಿಟಿ ಪವರ್ ವೃದ್ಧಿ ಆಗತ್ತೆ, ಇನ್ಕ್ರೀಸ್ ಆಗತ್ತೆ. ಹಾಗಾಗಿ ಟೆನ್ಷನ್ ಇತ್ಯಾದಿಗಳು ಕಡಿಮೆ ಆಗತ್ತೆ. ನಾನೇ ಮಾಡ್ತೇನೆ ಅಂತ ಹೇಳಿದಾಗ ಎಲ್ಲವೂ ಚಿಂತನೆ, ಆದರೆ ಚಿಂತೆಯೇ ಜಾಸ್ತಿ ಆಗಿಬಿಡ್ತದೆ. ನಾಹಂಕರ್ತ ಹರಿಕರ್ತ. ಇದಕ್ಕಿಂತ ಇವರಿಗೆಲ್ಲ ಇಷ್ಟೆಲ್ಲ ಇದೆ, ನಮ್ಗೆ ಏನು ಅಲ್ಲಪ್ಪ. ಒಂದು ಗರ್ಭವನ್ನು 1,000 ವರ್ಷ ಹೊತ್ತುಕೊಂಡು ಹೋಗಿದ್ದಾಳೆ ಅಂತ ಕೇಳಿದ್ರೆ ದಿತಿ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ಆಲೋಚನೆ ಮಾಡಿ. ಅದರ ಜೊತೆಗೆ ಅಷ್ಟು ನಿಯಮದಿಂದ ಇರ್ತಾಳೆ ಕೇಳಿದ್ರೆ ಆಯ್ತಪ್ಪ. ಇನ್ನೇನು ಗರ್ಭ ಪ್ರಸವ ಆಗ್ತದೆ ಕೇಳಿದ್ರೆ ಮತ್ತಾರು ಅಲ್ಲ, ತನ್ನ ಮನೆಯಲ್ಲಿರುವ ತನ್ನ ಮಗನೇ, ತನ್ನ ಸವತಿಯ ಮಗನಾದ ಇಂದ್ರನೇ ಹೊಟ್ಟೆಯನ್ನು ಪ್ರವೇಶ ಮಾಡಿ ತುಂಡು ಮಾಡಿದ್ದ ಅಂತ ಇಟ್ಕೊಳ್ಬೇಕು. ಆ ತುಂಡು ಮಾಡಿದ ನಂತರವೂ ಕೂಡ ಓಳೋ ಅಂತ ಆಡ್ತಾರೆ. ಇದೆಲ್ಲವನ್ನು ನೋಡಿದಾಗ ನಮ್ಮ ಕಷ್ಟಗಳು ಏನೂ ಅಲ್ಲ ಅಂತ ಆಗಿ ಹೋಗುತ್ತೆ. ದುಃಖಿ ದುಃಖಾಧಿಕಂ ಪಶ್ಯೆ, ಇನ್ನೊಬ್ಬರ ದುಃಖ ಜಾಸ್ತಿ ಇದ್ದಾಗ ಅದೆಲ್ಲವನ್ನು ದಾಟಿ ಮೀರಿ ಅವರು ಲೋಕಕ್ಕೆ ಉಪಕಾರ ಮಾಡುತ್ತಾರೆ ಕೇಳಿದ್ರೆ ಅವರ ಎದುರು ನಾವು ಏನು ಅಲ್ಲ ಅಂತ ಅಹಂಕಾರ ನಾಶ ಆಗುತ್ತೆ. ಯಾವಾಗ ಅಹಂಕಾರಾದಿಗಳು ನಾಶ ಆಗತ್ತೋ, ನೀನು ಈಶ ನಾನು ದಾಸ ಅಂತ ಬರ್ತದ, ಆಗ ನಾವು ತುಂಬ ಆರಾಮ ಇರ್ತೇವೆ. ಹೌದಾ ಅಲ್ವಾ ಅಂತ ಆಲೋಚನೆ ಮಾಡಿ. ನಿಮ್ಮ ಮನೆಯಲ್ಲಿ ಆಲೋಚನೆ ಮಾಡಿ, ಮನೆಯಲ್ಲಿ ಒಬ್ಬ ಹಿರಿಯರಿದ್ದಾರೆ ಅಂತ ಇಟ್ಕೊಳ್ಳುವ. ಅಜ್ಜನೋ ಅಜ್ಜಿಯೋ ಮನೆಯಲ್ಲಿರ್ತಾರೆ, ಹೆಚ್ಚು ಓಡಾಡೋದಿಲ್ಲ, ಮನೆಯಲ್ಲಿ ಮಾತ್ರ ಓಡಾಡ್ತಾರೆ. ಆದರೂ ಕೂಡ ನಾವು ಇದು ಊರಿಡೀ ಕೆಲಸ ಮಾಡಿಕೊಂಡು ಬರ್ತಾರೆ. ಮನೆಯಲ್ಲಿ ಅಪ್ಪ ಇದ್ದಾರೆ, ಅವರು ಮಾತಾಡ್ತಾರೆ ಎಲ್ಲ, ಬಂದವರನ್ನು ಹೋದವರನ್ನೆಲ್ಲ ಅವರು ವಿಚಾರಿಸ್ತಾ ಇರ್ತಾರೆ. ಒಂದು ದಿನ ಅಪ್ಪ ಇಲ್ಲ ಅಂತ ಹಾಕಿ ಹೋಗ್ತಾರೆ. ಆಗ ನೋಡಿ ಎಷ್ಟು ತಲೆ ಬಿಸಿ ನೋಡಿ. ಮನೆಯಲ್ಲಿ ಏನು ಯಾರು ಕೇಳಿದ್ರು ಕೂಡ
ನಾನೇ ಉತ್ತರ ಕೊಡ್ಬೇಕು. ಇಷ್ಟರವರೆಗೆ ಅಪ್ಪನ ಹತ್ರ ಕೇಳಿ ಹೇಳ್ತೇನೆ, ಅಪ್ಪ ಹೇಳ್ತಾರೆ ಅಂತ ಹೇಳ್ತಾ ಇದ್ದು. ಈಗ ಹಾಗಲ್ಲ, ನಾವೇ ತಲೆ ಕೊಡ್ಬೇಕು. ಯಾವ ನೆಂಟರು ಯಾವುದು ಮದುವೆ ಉಪನಯನ ಸಮಾರಂಭಕ್ಕೆ ಕರೆದ್ರು, ಯಾರು ಹೋಗ್ಬೇಕೀಗ? ನಾವೇ ಹೋಗ್ಬೇಕು. ಇಷ್ಟವರೆಗೆ ಅಪ್ಪ ಏನಾದ್ರಿದ್ರೆ ಅವರು ಹೋಗ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಹಾಗಾಗಿ ತಲೆ ಬಿಸಿರ್ಲಿಲ್ಲ, ಊರೇಡಿ ತಿರುಗ್ತಾ ಇದ್ರು. ಈಗ ನಮಗಿಂತ ಮಿಗಿಲಾದವರು ಯಾರು ಇಲ್ಲ ಹೇಳಿದಾಗ ನಾವೇ ಯಾವ ಫಂಕ್ಷನ್ಗೆ ಹೋಗೋದವರು ಈಗ ಫಂಕ್ಷನ್ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆ ಕೇಳಿದ್ರೆ, ಅಲ್ಲಮ್ಮ ನಾವು 10 ಸಲ ಹೇಳಿದ್ದಾರೆ, ನಾವು ಒಂದ್ಸಲ ಆದ್ರೂ ಹೋಗ್ಬೇಕು, ಹೋಗದಿದ್ರೆ ಮತ್ತೆ ನಮ್ಮ ಮನೆಗೆ ನಾಳೆ ಅವರು ಬರ್ತಾರ ಅಂತ. ಹಾಗಾದ್ರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ಇದ್ದಾಗ ನಾವು ಆರಾಮ ಇರ್ತೇವೆ. ಅವರು ಯಾರು ಇಲ್ಲ, ನಾವೇ ಮನೆಗೆ ಹಿರಿಯರು ಅಂತಾದಾಗ ಎಲ್ಲದಕ್ಕೂ ತಲೆ ಕೊಡುವವರು ನಾವಾಗಿ ಬಿಡ್ತೇವೆ. ಹಾಗೆ ಲೋಕದಲ್ಲಿ ಕೂಡ ನಮ್ಮನ್ನೇ ನೋಡಿಕೊಳ್ಳುವ ತಿಮ್ಮಪ್ಪ, ಭಗವಂತ ಕೃಷ್ಣಪ್ಪ ಇದ್ದಾನೆ ಅಂತಾದ್ರೆ ನಾವು ಆರಾಮ ಇರ್ತೇವೆ. ಇಲ್ಲ ನಾವೇ ಎಲ್ಲ ನೋಡಿಕೊಳ್ತೇವೆ ಹೇಳಿದ್ರೆ ಪೆಟ್ಟು ತಿನ್ಲಿಕ್ಕೆ ಆರಂಭ ಆಗ್ತದೆ. ಅದಕ್ಕೋಸ್ಕರವೇ ಹೇಳ್ತಾರೆ, ಹೀಗೆ ಯಾರು ಪುರಾಣಾದಿಗಳನ್ನು ಕೇಳ್ತಾರೋ, ನಮ್ಮನ್ನು ರಕ್ಷಣೆ ಮಾಡುವ ಭಗವಂತ ಅಂತ ಚಿಂತನೆ ಮಾಡ್ತಾರೋ, ಇದೆಲ್ಲವೂ ಪೂರ್ವ ನಿಯೋಜಿತ ಕರ್ಮವನ್ನು ಇಟ್ಟುಕೊಂಡು ಭಗವಂತ ಫಲ ಕೊಡ್ತಾನೆ ಅಂತ ಚಿಂತನೆ ಮಾಡ್ತಾರ, ಆಗ ಆಟೋಮೆಟಿಕ್ಲಿ ಅವರ ಚಿಂತೆ ಅದು ಕಡಿಮೆ ಆಗಿ ಆಗಿ ಅವರಿಗೆ ಆಯುಷ್ಯ ವೃದ್ಧಿ ಆಗತ್ತೆ. ಆಯುಷ್ಯ ವೃದ್ಧಿ ಆಗಲಿಕ್ಕೆ ಕಾರಣ ಮಾನಸಿಕವಾದಂತಹ ಒಂದು ಪ್ರಬಲವಾದಂತಹ ಒಂದು ಧೈರ್ಯವೇ ಹೊರತು ಕೇವಲ ದೈಹಿಕ ಮಾತ್ರ ಅಲ್ಲ. ಹಾಗಾಗಿ ಅಂತ ಮನೋಧರ್ಮ ಎನ್ನುವಂಥದ್ದು ವೃದ್ಧಿ ಆಗುತ್ತದೆ ಅಂತ ಕೊಡ್ತಾರೆ. ಹೀಗೆ ಧರ್ಮವನ್ನು ವೇದ ಸಂಹಿತ ಅಂತ ಕೊಡ್ತಾರೆ, ಅದನ್ನೆಲ್ಲ ವೇದೇನ ಸಂಹಿತಂ. ಹಾಗಾಗಿ ನಾವು ಮಾಡುವ ಎಲ್ಲ ಕೆಲಸವೂ ಕೂಡ ಪುರಾಣಾದಿಗಳ ಶ್ರವಣದಿಂದ, ಓ ಇದು ಯುಕ್ತವಾದ ಕೆಲಸ, ಇದು ವೇದಕ್ಕೆ ಸಮ್ಮತವಾದ ಕೆಲಸ ಅಂತ ಧೈರ್ಯದಲ್ಲಿ ಮಾಡಲಿಕ್ಕೆ ಬರುತ್ತೆ. ಹಾಗಾಗಿ ನಿಮಗೆ ನಾನು ಇದನ್ನು ಹೇಳಿಕೊಡ್ತಾ ಇದ್ದೇನೆ, ಹರಿವಂಶಾದಿ ಪುರಾಣಗಳನ್ನು ಹೇಳಿ ಇದರ ರಹಸ್ಯಗಳನ್ನು ನನಗೆ ಋಷಿಗಳು ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ನೀವು ಇದನ್ನು ಕೇಳಿ ನಿಮಗಿಷ್ಟೆಲ್ಲ ಫಲವುಂಟು ಎನ್ನುವಂಥದ್ದನ್ನು ಹೇಳಿಕೊಡ್ತಾ ಇದ್ದಾರೆ. ಯಶ್ಚೇನಂ ಕಥಯೇ ನಿತ್ಯಂ ಕಥೋರ್ವೈನ್ಯಸ್ಯ ವಿಸ್ತರಂ ಬ್ರಾಹ್ಮಣಿಭ್ಯೋ ನಮಸ್ಕೃತ್ವ ನ ಶೋಚೇತ್ ಕೃತಾಕೃತೈಹಿ. ಯಾಮಾತ ವೈನ್ಯನ ಮಗ, ಬೇನ ಎನ್ನುವ ರಾಜನ ಮಗನಾದಂತಹ ಪೃಥ್ವಿ ಚಕ್ರವರ್ತಿಯ ಕಥೆಯನ್ನು ವಿಸ್ತೃತವಾಗಿ ಕೇಳ್ತೀರೋ, ಮಾತ್ರ ಅಲ್ಲ ನಿತ್ಯವಾಗಿ ಯಾರು ಹೇಳ್ತಾರೋ, ಕಥೆಯೇ ಒಬ್ಬ ಕೇಳಬೇಕು ಒಬ್ಬ ಹೇಳಬೇಕು, ಹೀಗೆ ಹೇಳ್ತಾರಲ್ಲೋ ಅಂತಹ ಬ್ರಾಹ್ಮಣರನ್ನು ನಮಸ್ಕರಿಸ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಪುರಾಣ ಹೇಳುವಂತಹ ವ್ಯಕ್ತಿಗೆ ನಮಸ್ಕೃತ್ವಾತು ನಶೋಚೇತ್ ಕೃತಾಕೃತೈಹಿ. ಪುರಾಣ ಹೇಳುವ ವ್ಯಕ್ತಿಗೆ ಯಾರು ನಮಸ್ಕಾರ ಮಾಡ್ತಾರೋ ಆಗ ನಮಸ್ಕಾರ ಮಾಡುವ ವ್ಯಕ್ತಿ ಪಾಪ ಪುಣ್ಯಗಳ ಸಂಬಂಧದಿಂದ ದೂರನಾಗಿ ಬಿಡ್ತಾನೆ. ಅಂದರೆ ಪುರಾಣವನ್ನು ಹೇಳುವವರಿಗೆ ಒಂದಿಷ್ಟು ಪುಣ್ಯ, ಪುರಾಣ ಹೇಳುವವರಿಗೆ ನಮಸ್ಕಾರ ಮಾಡಿದರೆ ನಮಸ್ಕಾರ ಮಾಡಿದವರಿಗೆ ಪುಣ್ಯ. ಅದಕ್ಕೋಸ್ಕರ ಹೇಳ್ತಾರೆ, ಏನು ನಮಸ್ಕಾರ ಮಾಡಿದವರಿಗೆ ಏನು ಕೇಳಿದ್ರೆ ಮತ್ತೇನು, ಪಾಪಗಳಿಂದ ದೂರನಾಗಿ ಬಿಡ್ತಾನೆ, ಪುಣ್ಯ ಭಾಜನಾಗ್ತಾನೆ. ಅಂದ್ರೆ ಪುರಾಣವನ್ನು ಹೇಳಿದವರಿಗೆ ಪುಣ್ಯ, ಪುರಾಣವನ್ನು ಕೇಳಿದವರಿಗೆ ಪುಣ್ಯ. ಹಾಗಾದ್ರೆ ಹೇಳುವವರಿಗೆ ನಮಸ್ಕಾರ ಮಾಡಿದರೆ ಪುಣ್ಯ ಎನ್ನುವ ಮೂಲಕ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾ ಇದ್ದಾರೆ. ಹಾಗಾಗಿ ನೀನು ಈಶ ನಾನು ದಾಸ ಎನ್ನುವಂಥ ತತ್ವ ಅದು ಗಟ್ಟಿಯಾಗಿರಬೇಕು ಎನ್ನುವ ದೃಷ್ಟಿಯಿಂದ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ವೈಶಂಪಾಯನರು. ಮತ್ತೆ ಜನಮೇಜಯನನ್ನು ಕುರಿತು ಚರಿತ್ರೆಯನ್ನು ವಿಸ್ತರಿಸಿ ಹೇಳ್ತಾ ಇದ್ದಾರೆ. ಆಸೀ ಧರ್ಮಸ್ಯ ಗೋಪ್ತಾವೈ ಪೂರ್ವಮತ್ರಿ ಸಮಪ್ರಭೋ ಅತ್ರಿ ವಂಶದ ಉತ್ಪನ್ನ ಸೋಗೋ ನಾಮ ಪ್ರಜಾಪತಿ. ವೈಶಂಪಾಯನರು ಚರಿತ್ರೆಯನ್ನು ಹೇಳ್ತಾರೆ. ಹಿಂದೆ ಅತ್ರಿ ಋಷಿಗಳಿಗೆ ಸಮಾನನಾದಂಥ ಒಂದು ಪರಾಕ್ರಮವಾದಂತಹ ಅವರ ವಂಶದಲ್ಲಿ, ಯಾಕೆ ಅತ್ರಿ ಅಂತ ಹೇಳ್ತಾರೆ, ಅತ್ರಿಯ ವಂಶದಿಂದ ಬಂದವ ಅವನಿಗೆ ಅಂಗ ಅಂತ ಹೆಸರು. ಅವನು ಪ್ರಜಾಪತಿಯ ಧರ್ಮ ಸಂರಕ್ಷಕನಾಗಿದ್ದ ಅಂತ ಕೊಡ್ತಾರೆ. ಹಾಗಾಗಿ ಅಂಗ ಎನ್ನುವಂತಹ ಒಬ್ಬ ಪ್ರಜಾಪತಿ ಇದ್ದ. ತಸ್ಯ ಪುತ್ರೋ ಅಭವದ್ವೇನೋ ನಾತ್ಯರ್ಥಂ ಧರ್ಮಕೋವಿದ ಜಾತೋ ಮೃತ್ಯುಸುತಾಯಾಂ ವೈ ಸುನೀತಾಯಾಂ ಪ್ರಜಾಪತಿ. ಈ ಅಂಗರಾಜನಿಗೆ ಯಮನ ಸುತೆ ಎನಿಸಿದ ಸುನೀತೆಯಲ್ಲಿ, ಯಮನ ಮಗನಾದಂತಹ ಸುನೀತ ಎನ್ನುವವಳು ಮಗಳು, ಅವಳನ್ನು ತಾನು ಮದುವೆ ಆಗ್ತಾನೆ ಅಂಗರಾಜ. ಅಲ್ಲಿ ಹೇಳಬೇಕಾದ್ರೆ ಜಾತೋ ಮೃತ್ಯುಸುತಾಯಾಂ ವೈ ಸುನೀತಾಯಾಂ ಪ್ರಜಾಪತಿ, ಮೃತ್ಯುವಿನ ಮಗಳು ಅಂತ ಕೊಡ್ತಾರೆ. ಹಾಗಾಗಿ ಮೃತ್ಯುದೇವತೆಯ ಮಗಳಾದ ಸುನೀತೆಯನ್ನು ತಾನು ಮದುವೆ ಆಗ್ತಾನೆ. ಅಲ್ಲಿ ಒಂದು ಮಗು ಹುಟ್ಟಿಕೊಳ್ಳುತ್ತೆ. ಆ ಮಗನ ಹೆಸರೇ ಬೇನ ಅಂತ ಹೇಳ್ತಾನೆ. ಸ ಮಾತಾಮಹ ದೋಷೇನ ತೇನ ಕಾಲಾತ್ಮಜಾತ್ಮಜ ಸ್ವಧರ್ಮಂ ಭ್ರಷ್ಟತಃ ಕೃತ್ವ ಕಾಮಲ್ಲೋಕೇಶ್ವಕರ್ತತ. ಆ ಬೇನನ ತಾಯಿ ಸುನೀತ ಅಂತ, ಅವಳು ಕಾಲ ಎನ್ನುವಂತಹ ಮೃತ್ಯುದೇವತೆಯ ಮಗಳು. ಹಾಗಾಗಿ ಆ ಮೃತ್ಯುದೇವತೆಯ ಕಾಲದ ಒಂದು ಗುಣಧರ್ಮ ಏನುಂಟು ಅದು ಬೇನನಲ್ಲಿ ರಿಫ್ಲೆಕ್ಟ್ ಆಯಿತು ಅಂತ ಕೊಡ್ತಾರೆ. ಹಾಗಾಗಿ ಧರ್ಮದಲ್ಲಿ ಅನಾಸಕ್ತನಾಗಿ ಈ ಬೇನ ಕಾಮಲೋಪಗಳ ಜೊತೆಗೆ ಜೀವನವನ್ನು ನಡೆಸಿದ.
ಹಾಗಾದರೆ ಇವತ್ತು ನಮ್ಮಲ್ಲಿ ಗುಣಧರ್ಮಗಳು ಬರಬೇಕು ಅಂತಾದರೆ ಕೇವಲ ಈತನಿಗೆ ಮಾತ್ರ ಅಲ್ಲ, ಈತನ ವಂಶಸ್ಥರ ಏನು ಚರಿತ್ರೆಗಳು ಅಥವಾ ಅವರದ್ದೇನು ಪ್ರಭಾವಗಳು ಅದು ಕಾರಣ ಆಗಿ ಬಿಡುತ್ತದೆ. ಹಾಗಾದರೆ ಒಳ್ಳೆಯ ಫ್ಯಾಮಿಲಿಯಿಂದ ಬಂದರೆ ಒಳ್ಳೆಯ ಮಕ್ಕಳು ಹುಟ್ಟಿಕೊಳ್ತಾರೆ, ಕೆಟ್ಟ ಫ್ಯಾಮಿಲಿಯಿಂದ ಬಂದರೆ ಆ ಮಕ್ಕಳಲ್ಲಿಯೂ ಕೂಡ ಆ ಕೆಟ್ಟತನ ಎನ್ನುವಂಥದ್ದು ರಿಫ್ಲೆಕ್ಟ್ ಆಗ್ತದೆ ಅಂತ ಕೊಡ್ತಾ ಇದ್ದಾರೆ. ಮರ್ಯಾದಾಂ ಸ್ಥಾಪಯಾಮಾಸ ಕಾಮೋಪೇತಸ್ಸ ಭಾರತ ವೇದಧರ್ಮ ಮತಿಕ್ರಮ್ಯ ಸೋಧರ್ಮ ನಿರತೋ ಅಭವತ್. ಹೇ ಭಾರತ ಅಂತ ಕರೆದು ಹೇಳ್ತಾರೆ. ಭರತ ವಂಶದಲ್ಲಿ ಬಂದಂಥ ಯಾವ ಜನಮೇಜಯ ರಾಜ ಇದ್ದಾನೆ ಅವನನ್ನು ಕುರಿತು ಹೇಳ್ತಾ ಇದ್ದಾರೆ. ವೇನ ರಾಜ ಕಾಮಗಳಿಂದ ಕೂಡಿದ ಅಂದರೆ ಇಚ್ಛೆಗಳಿಗೆ ಕೂಡಿದಂಥ ಆಚರಣೆಗಳನ್ನೆಲ್ಲ ಚಾಲನೆಗೆ ತಂದ. ಹಾಗಾಗಿ ವೇದ ಧರ್ಮವನ್ನು ಅತಿಕ್ರಮಿಸಿ ಅಧರ್ಮದಲ್ಲೇ ಆತ ಆಸಕ್ತನಾದ. ವೇದ ಧರ್ಮ ಅತಿಕ್ರಮ್ಯ. ಹಾಗಿದ್ರೆ ಧರ್ಮ ಏನು ಕೇಳಿದರೆ ವೇದ ಪ್ರಣಹಿತೋ ಧರ್ಮ. ವೇದದಲ್ಲಿ ಹೇಳಿದ್ದೇನುಂಟು ಅದನ್ನು ಮಾಡಬೇಕು, ಅದು ಧರ್ಮ. ವೇದದಲ್ಲಿ ಹೇಳದೆ ಅದಕ್ಕೆ ವಿರುದ್ಧವಾಗಿ ಮಾಡಿದ್ದು ಅಧರ್ಮ. ಈತ ಅಧರ್ಮದಲ್ಲಿ ಆಸಕ್ತನಾಗಿದ್ದ. ಹಾಗಾಗಿ ಅಧರ್ಮದಲ್ಲಿ ಆಸಕ್ತನಾದಂಥ ವೀರನಿಗೆ ಯಾವ ಶಿಕ್ಷೆ ಆಯಿತು ಎನ್ನುವ ಚರಿತ್ರೆಯನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀವತ್ಸವಸ್ತು ಮಧರೋ ಯಶೋಧ ವತ್ಸರೋ ಹರಿ ಚತುರ್ಭುಜಾತ್ಮಚಕ್ರ ಸುಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗದಂಹಾರೇ ಬಲಭದ್ರಪ್ರಿಯಾಂಜಃ ಪೂತನಾಯೇ ಲೀಲಾಹಾರೇ ಶಕಟಾಸುರಭಂಜನಃ ನಂದವ್ರಜ ಜನಾನಂದಿ ಸಚ್ಚಿದಾನಂದ ವಿಗ್ರಹ ನವನೀತ ವಿಲಿಪ್ತಾಂಗೋ ನವನೀತ ನಟೋನಗಃ ನವನೀತ ನವಾಹಾರೋ ನಿಗುಂದ ಪ್ರದಾನ ಕೃತ ಷೋಡಶಸ್ತ್ರೇ ಸಹಸ್ರೇ ಷತ್ರಿಭಂಗಿ ಮಥುರಾಕೃತಿ ಸುಖಮಾನಪ್ರದಾಬ್ಬಿಂದುರ್ಗೋವಿಂದೋ ಗೋವಿದಾಂಪತಿ ವತ್ಸಪಾದಹರೋನಂತೋ ಧೇನುಕಾಸುರಭಂಜನಃ ತ್ರಿಣೀಕೃತದೃಢಾವರ್ತೋ ಯಮಳಾರ್ಜುನಭಂಜನಃ ಉತ್ತಾಲತಾಲಭೇತ್ತಾಜತಮಾಲಶ್ಯಾಮಳಾಕೃತಿ ಗೋಪಗೋಪೇಶ್ವರೋ ಯೋಗಿ ಕೋಟಿ ಸೂರ್ಯಸಮಪ್ರಭಃ ಇಳಾಪತಿ ಪರಂಜ್ಯೋತಿರ್ಯಾದವೇಂದ್ರೋ ಯದೂದ್ವಹಃ.